ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ನ ಸರ್ವಾಂತರಾತ್ಮನ್ನ ಜರಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ ಊರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ತದ್ಗುಣಗಣ ಬೃಹತೀಂ ಶಾಶ್ವತೀಮಾಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ. ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ನಿನ್ನೆ ನಾವು ನೋಡಿದ್ವಿ ವಿದ್ಯೆ ಮತ್ತು ಅವಿದ್ಯೆ. ವಿದ್ಯೆ ಅಂತ ಹೇಳಿದ್ರೆ ಇಲ್ಲಿ ಸ್ಥೂಲವಾಗಿ ಜ್ಞಾನದ ಒಂದು ಆಸರೆ ಅಂತ ಚಿಂತನೆ ಮಾಡೋದು. ಅವಿದ್ಯೆ ಅಂದರೆ ಇಲ್ಲಿ ಜ್ಞಾನವಿಲ್ಲ ಅನ್ನುವ ಅರ್ಥ ಇಲ್ಲಿ. ಏಕೆಂದರೆ ವಿದ್ಯಾ ಅಂದರೆ ಯಾಜ್ಞೀಯ ಮಂತ್ರ ಉಪನಿಷತ್ತಿನಲ್ಲಿ ಅಥವಾ ಈಶಾವಾಸ್ಯ ಉಪನಿಷತ್ತಿನಲ್ಲಿ ವಿದ್ಯೆ ಅಂದರೆ ಉಪಾಸನೆ, ಅವಿದ್ಯಾ ಅಂದರೆ ತಪ್ಪು ಸಂಗತಿಯ ಖಂಡನೆ. ಎರಡನ್ನ ಅಲ್ಲಿ ನಿರೂಪಣೆ ಮಾಡಿದ್ರು. ಇಲ್ಲಿ ಬೇರೆ ಅರ್ಥದಲ್ಲಿ ಬಳಸ್ತಾ ಇದ್ದಾರೆ. ವಿದ್ಯಾ ಅಂದರೆ ಜ್ಞಾನದ ಆಸರೆ. ಜ್ಞಾನವನ್ನ ನಾವು ನೋಡ್ತಾ ಹೋಗ್ತಾ ಇದ್ದಾಗ ಫಿಲ್ಟರ್ ಆಗ್ತಾ ಎಲ್ಲಿ ನಿಲ್ಲತ್ತೆ ಅಂತ ನಾವಿಲ್ಲಿ ನೋಡೋದು. ನಿಮಗೆ ಈ ಮುಂದಿನದ್ದು ಹೇಳ್ತಾ ಇದ್ರೆ ಅದು ಗೊತ್ತಾಗ್ತಾ ಹೋಗುತ್ತೆ. ಕರ್ಮೇಂದ್ರಿಯಾಣಾಂ ಸರ್ವೇಷಾಂ ವಿದ್ಯಾ ಬುದ್ಧೀಂದ್ರಿಯಂ ಸ್ಮೃತಂ ಬುದ್ಧೀಂದ್ರಿಯಾಣಾಂ ಚ ತಥಾ ವಿಶೇಷ ಇತಿ ನ ಶ್ರುತಂ. ಕರ್ಮೇಂದ್ರಿಯಗಳಲ್ಲಿ ಏನು ಜ್ಞಾನ ಇರುತ್ತೆ, ಕೈ, ಕಾಲು, ಚರ್ಮ ಮೊದಲಾದವುಗಳಲ್ಲಿ ಏನು ಜ್ಞಾನ ಇರುತ್ತೆ, ಸ್ಪರ್ಶ, ನಾಲಿಗೆಯಲ್ಲಿ ರಸ, ಇಡೀ ಚರ್ಮದಲ್ಲಿ ಸ್ಪರ್ಶ, ಮೂಗಿನಲ್ಲಿ ಗಂಧ, ಈ ತರಹ ಇದೆ. ಕರ್ಮೇಂದ್ರಿಯ ವಾಕ್, ಪಾಣಿ, ಪಾದ, ಪಾಯು, ಉಪಸ್ಥ ಅಂತ. ವಾಕ್ ಅಂತಂದ್ರೆ ನಾಲಿಗೆ ಅಂತ, ಅಥವಾ ವಾಗೀಂದ್ರಿಯ ವಾಕ್. ಪಾಣಿ ಕೈ, ಪಾದ ಗೊತ್ತಿದೆ. ಪಾಯು ಮತ್ತು ಉಪಸ್ಥ ಎರಡು ವಿಸರ್ಜನೇಂದ್ರಿಯಗಳು. ಇವಿಷ್ಟು ಕರ್ಮೇಂದ್ರಿಯಗಳು, ವಾಕ್, ಪಾಣಿ, ಪಾದ, ಪಾಯು, ಉಪಸ್ಥ ಅಂತ. ಇವುಗಳಲ್ಲಿ ಏನು ಜ್ಞಾನ, ಇವುಗಳಿಂದ ನಮಗೇನು ಜ್ಞಾನ ಬರುತ್ತೆ, ಅದಕ್ಕಿಂತ ಹೆಚ್ಚಿನ ಜ್ಞಾನ ಕಿವಿ, ಕಣ್ಣು, ಮೂಗು, ನಾಲಿಗೆ ಇತ್ಯಾದಿಗಳಿಂದ ಬರುತ್ತೆ. ಅದಕ್ಕೆ ಹೇಳಿದ್ರು ಕರ್ಮೇಂದ್ರಿಯ ಮತ್ತು ಜ್ಞಾನೇಂದ್ರಿಯ ಅಂತ ನೋಡಿದಾಗ ಕರ್ಮೇಂದ್ರಿಯಕ್ಕಿಂತ ಹೆಚ್ಚಿನ ಜ್ಞಾನದ ಅಧಿಷ್ಠಾನ ಜ್ಞಾನೇಂದ್ರಿಯ. ಜ್ಞಾನೇಂದ್ರಿಯ ಅಂತ ಇಟ್ಟುಕೊಂಡಾಗ ಜ್ಞಾನೇಂದ್ರಿಯಕ್ಕೆ ಒಂದು ಪವರ್ಫುಲ್ ಆಗಿರುವಂಥದ್ದು, ಜ್ಞಾನೇಂದ್ರಿಯಕ್ಕಿಂತ ಪವರ್ಫುಲ್ ಆಗಿರುವ ಜ್ಞಾನದ ಆಧಾರ ಯಾವುದು ಅಂದರೆ ವಿಶೇಷ. ಹೆಸರು ಮತ್ತು ಸ್ಪರ್ಶ ಎರಡು ಬಹಳ ವಿಶೇಷ. ಯಾಕೆಂದ್ರೆ ಮಲಗಿದ್ದವರನ್ನ
ಅಲುಗಾಡಿಸಿ ಹೀಗೆ ಎಬ್ಬಿಸಿದ್ರೆ ಎದ್ದೇಳ್ತಾರೆ. ವಿಶೇಷ ಅಂತ ಕರೀತಾರೆ ಅದನ್ನ. ಶಬ್ದದೊಟ್ಟಿಗೆ ನಾಮ ಮತ್ತೆ ಸ್ಪರ್ಶ, ಶಬ್ದ ಹಾಗೂ ಸ್ಪರ್ಶ ಮನುಷ್ಯನನ್ನ ಎಬ್ಬಿಸುತ್ತೆ. ಗಾಢವಾದ, ಎಂಥದೇ ಗಾಢವಾದ ನಿದ್ರೆಯಲ್ಲಿದ್ರೂ ಶಬ್ದ ಹಾಗೂ ಸ್ಪರ್ಶ ಎಬ್ಬಿಸುತ್ತೆ. ಅದಕ್ಕೆ ಹೇಳಿದ್ರು ಬುದ್ಧೀಂದ್ರಿಯಾಣಾಂಚ ತಥಾ ವಿಚೇಚ ಇತಿ ನ ಶ್ರುತಂ ಅಂತ. ಬುದ್ಧೀಂದ್ರಿಯಗಳಲ್ಲಿ ಉಳಿದ ಎಲ್ಲ ಇಂದ್ರಿಯಗಳ ಸೆನ್ಸೇಷನ್ಗಿಂತ ಹೆಚ್ಚಿನ ಸೆನ್ಸೇಷನ್ನು ಸ್ಪರ್ಶದಲ್ಲಿ ಮತ್ತೆ ನಾಮದಲ್ಲಿ, ವಾಕಿನಲ್ಲಿ ಇದೆ. ವಿಶೇಷೇಣ ಮನಸ್ತೇಷಾಂ ವಿದ್ಯಾಮಾಹುರ್ಮನೀಷಿಣಃ. ಅದಕ್ಕಿಂತ ಹೆಚ್ಚು ಜ್ಞಾನದ ಒಂದು ಅಭಿವ್ಯಕ್ತಿ ಎಲ್ಲಾಗತ್ತೆ ಅಂದರೆ ಮನಸ್ಸಿನಲ್ಲಿ. ಕರ್ಮೇಂದ್ರಿಯಗಳಿಗಿಂತ ಹೆಚ್ಚು ಜ್ಞಾನದ ಅಭಿವ್ಯಕ್ತಿ ಜ್ಞಾನೇಂದ್ರಿಯದಲ್ಲಿ, ಜ್ಞಾನೇಂದ್ರಿಯಗಳಿಗಿಂತ ಹೆಚ್ಚು ಅಭಿವ್ಯಕ್ತಿ, ಜ್ಞಾನದ ಅಭಿವ್ಯಕ್ತಿ ಏನಿದೆ ಅದು ಶಬ್ದ ಹಾಗೂ ಸ್ಪರ್ಶದಲ್ಲಿ, ಅದಕ್ಕಿಂತ ಹೆಚ್ಚು ಮನಸ್ಸಿನಲ್ಲಿ. ವಿಶೇಷೇಣ ಮನಸ್ತೇಚಾಂ ವಿದ್ಯಾಮಾಹುರ್ಮನೀಷಿಣಃ. ಮನಸ ಪಂಚಭೂತಾನಿ ವಿದ್ಯಾ ಇತ್ಯಭಿಚಕ್ಷತೆ. ಮನಸ್ಸಿಗಿಂತ ಹೆಚ್ಚು ಜ್ಞಾನದ ಆಸರೆ, ಜ್ಞಾನವನ್ನು ತಂದುಕೊಡಬಲ್ಲದ್ದು ಅಂತ ಹೇಳಿದ್ರೆ ಪಂಚಭೂತಗಳು. ಮಣ್ಣು, ನೀರು, ಗಾಳಿ, ಆಕಾಶ, ಬೆಂಕಿ. ಯಾಕೆಂದ್ರೆ ಹೊರಗಡೆಯಿಂದ ಬರುವ ಬೆಳಕಿಗೆ ಆಸರೆ ಆಕಾಶ. ಬೆಳಕಿಗೆ ಆಸರೆ ಯಾವುದು? ಆಕಾಶ. ಇಡೀ ಮೈ ತುಂಬ ತುಂಬಿಕೊಂಡಿರುವ ತೊಗಲು, ಚರ್ಮ, ಅದಕ್ಕೆ ಸ್ಪರ್ಶದ ಆಸರೆ ಯಾವುದು? ಗಾಳಿ. ಸಮಗ್ರ ರೂಪದ ಆಸರೆ ಯಾವುದು? ಬೆಂಕಿ. ಸಮಗ್ರ ರಸಕ್ಕೆ ಆಸರೆ ಯಾವುದು? ಹೊರಗಡೆಯ ನೀರು. ಎಲ್ಲಾ ತರಹದ ಗಂಧಕ್ಕೆ ಆಸರೆ ಯಾವುದು? ಹೊರಗಡೆಯ ಮಣ್ಣು. ಹೀಗೆ ಮಣ್ಣು, ನೀರು, ಗಾಳಿ, ಆಕಾಶ, ಬೆಂಕಿ, ಹೀಗೆ 5 ಪಂಚಭೂತಗಳಾಯಿತು. ಇದರಲ್ಲಿ ಹೆಚ್ಚಿನ ಜ್ಞಾನದ ಹೊಳಹು ಇದೆ. ಅಹಂಕಾರಸ್ತು ಭೂತಾನಾಂ ಪಂಚಾನಾಂ ನಾತ್ರ ಸಂಶಯ. ಈ ಹೊರಗಡೆಯ ಪಂಚಭೂತಗಳಿದೆಯಲ್ಲ, ಅದಕ್ಕಿಂತ ಹೆಚ್ಚು ಜ್ಞಾನದ ಅಭಿವ್ಯಕ್ತಿ ನಾನು ಅನ್ನುವ ಅಭಿಮಾನ ದೇಹಕ್ಕೆ ಬಂದ ಮೇಲೆ ಶುರು ಆಗುತ್ತೆ. ಯಾಕೆಂದ್ರೆ ಹೊರಗಡೆ ಎಲ್ಲ ಇರುತ್ತೆ, ನಾನು ಅನ್ನೋ ಅಭಿಮಾನ ದೇಹದಲ್ಲಿ ಇಲ್ಲದೆ ಹೋದ್ರೆ ಜೀವನಿಗೆ ಪ್ರಜ್ಞೆ ಇದ್ರೂ ಕೂಡ ಇದ್ಯಾವುದು ನಂದು ಅಂತ ಅನ್ಸಲ್ಲ. ನನಗೆ ಸ್ಪರ್ಶ ಆಗ್ತಾ ಇದೆ ಅಂತ ಅನ್ನೋದೇ ಗೊತ್ತಾಗಲ್ಲ. ಅಹಂಕಾರಸ್ಯ ತಥಾ ಬುದ್ಧಿರ್ವಿದ್ಯಾ ನರೇಶ್ವರ. ಅಹಂಕಾರಕ್ಕಿಂತ ಹೆಚ್ಚಿನ ಜ್ಞಾನದ ಅಭಿವ್ಯಕ್ತಿ ಬುದ್ಧಿ. ಬುದ್ಧೇ ಪ್ರಕೃತಿರವ್ಯಕ್ತಂ ತತ್ವಾನಾಂ ಪರಮೇಶ್ವರಂ. ಬುದ್ಧಿಗಿಂತಲೂ ಹೆಚ್ಚು ಜ್ಞಾನದ ಅಭಿವ್ಯಕ್ತಿ ಆಗೋದು ಪ್ರಕೃತಿ. ಪ್ರಕೃತಿಯಲ್ಲಿ ಆ ಒಂದು ಇಂಟೆನ್ಷನ್ನೇ ಇಲ್ಲದೆ ಹೋದರೆ, ಇವನಿಗೆ ಜ್ಞಾನ ಕೊಡಬೇಕು ಅಂತ ಇವುಗಳ ಮೂಲಕ ಜ್ಞಾನ ಹರಿದು ಬರಬೇಕಲ್ಲ, ಪಾಸ್ ಆಗಬೇಕಲ್ಲ. ಪಂಚಭೂತಗಳ ಮೂಲಕ, ಅಹಂಕಾರದ ಮೂಲಕ, ಮನಸ್ಸಿನ ಮೂಲಕ ಅದೆಲ್ಲ ಹರಿದು ಬಂದು ಅಲೆಯಾಗಿ ಆ ವೇವ್ಸ್ ಆಫ್ ನಾಲೆಜ್ ಅಂತ ಏನು ಹೇಳ್ತಾರೆ, ಅದೆಲ್ಲ ಹರಿದು ಬಂದು ಜೀವಾತ್ಮನ ಮುಟ್ಬೇಕಲ್ಲ. ಎಲ್ಲಿಂದ ಮುಟ್ಟೋದು? ಅದರಿಂದ ಹೆಚ್ಚು ಪ್ರಕೃತಿಯಲ್ಲಿ ಇದೆ. ವಿದ್ಯಾ ಜ್ಞೇಯ ನರಶ್ರೇಷ್ಠ ವಿಧಿಶ್ಚ ಪರಮಸ್ಮೃತಃ. ಈ ತರಹದ ವಿದ್ಯೆಯನ್ನ, ಈ ತರಹದ ಜ್ಞಾನವನ್ನ ನಮ್ಮ ಮೂಲಕ, ಈ ಪಂಚಭೂತಗಳ ಮೂಲಕ ನಮಗೆ ಹರಿಯಿಸುವ ಒಂದು ಶಕ್ತಿ ಇದೆ. ಅದನ್ನು ವಿಧಿ ಅಂತ ಕರೀತಾರೆ. ಅವ್ಯಕ್ತಸ್ಯ ಪರಂ ಪ್ರಾಹುಃ ವಿದ್ಯಾಂ ವೈ ಪಂಚವಿಂಶಕಂ ಸರ್ವಸ್ಯ ಸರ್ವಮಿತ್ಯುಕ್ತಂ ಜ್ಞೇಯಂ ಜ್ಞಾನಸ್ಯ ಪಾರ್ಥಿವ. ಅವ್ಯಕ್ತಸ್ಯ ಪರಂ ಪ್ರಾಹುಃ.
ವಿದ್ಯಾಂ ವೈ ಪಂಚವಿಂಶಕಂ. ಈ ಅವ್ಯಕ್ತ ಪ್ರಕೃತಿ ಏನಿದೆ ಅದಕ್ಕಿಂತಲೂ ಮಿಗಿಲಾದ ಒಂದು ಶಕ್ತಿ ಇದೆ, ಅದನ್ನ ವಿದ್ಯಾ ಚಿತ್ ಪ್ರಕೃತಿ ಅಂತ ಕರೀತಾರೆ. ವಿದ್ಯಾ ಅಂತ ಹೇಳಿದ್ರೆ ಈ ಚಿತ್ ಪ್ರಕೃತಿ ಏನಿದೆ ಅದರಲ್ಲಿ ಪೂರ್ತಿ ಜ್ಞಾನ ಇದೆ. ಲಕ್ಷ್ಮೀದೇವಿ ಅವಳು ಜ್ಞಾನಾತ್ಮಕಳೇ ಆಗಿದ್ದಾಳೆ. ಇದನ್ನ ಪೂರ್ಣವಾಗಿ ತಿಳಿದವನು ಸರ್ವಜ್ಞ, ವಿಜ್ಞಾತ ಅಂತ ಕರೀತಾರೆ. ವಿದ್ಯಾ ವಿದ್ಯೇರ್ಥ ತತ್ವೇನ ಮಯೋಕ್ತೇತೆ ವಿಶೇಷತಃ ಅಕ್ಷರಂಚ ಕ್ಷರಂ ಚೈವ ತದುಕ್ತಂ ತನ್ನಿಬೋಧ ಚ. ಅದರಿಂದಾಗಿ ಅಜ್ಞಾನದಿಂದ ಕೂಡಿದ ವರ್ಗವನ್ನ ಕ್ಷರ ಅಂತ ಕರೀತಾರೆ, ಜ್ಞಾನದಿಂದ ಕೂಡಿದ ವರ್ಗವನ್ನ ಅಕ್ಷರ ಅಂತ ಕರೀತಾರೆ. ಮತ್ತೆ ಅಲ್ಲಿ ಮೊದಲಿಗೆ ಬಂತು ಕ್ಷರ ಅಂದ್ರೇನು ಅಕ್ಷರ ಅಂದ್ರೇನು ಅಂತ, ಅಕ್ಷರದ ಲಕ್ಷಣ ಏನು ಅಂತ ಶುರು ಆಗಿದ್ದಲ್ವಾ. ಅಲ್ಲಿ ಇಲ್ಲಿ ವಿದ್ಯೆ ಅಂತ ಕೇಳಿದ್ರು, ಆ ವಿದ್ಯೆಗೆ ಲಿಂಕ್ ಮಾಡ್ತಾರೆ. ಬ್ರಹ್ಮದೇವರ ತನಕ ಜ್ಞಾನಕ್ಕೆ ಒಂದು ಮಿತಿ ಇದೆ, ಅದರಿಂದಾಗಿ ಅದನ್ನ ಅವಿದ್ಯೆ ಅಂತ ಕರೆದ್ರು. ವಿದ್ಯಾ ಅಂತ ಹೇಳಿದ್ರೆ ಇಬ್ಬರನ್ನ ತೆಗೊಳ್ಳಿಕ್ಕೆ, ಲಕ್ಷ್ಮೀದೇವಿ ಮತ್ತು ನಾರಾಯಣ, ಇದು ಎರಡನ್ನ ತಿಳಿಬೇಕು. ಉಭಾವೇತೌ ಕ್ಷರಾ ಉಕ್ತೌ ಉಭಾವೇತೌ ಚಾಕ್ಷರೌ ಕಾರಣಂತು ಪ್ರವಕ್ಷ್ಯಾಮಿ ಯಥಾ ಜ್ಞಾನಂ ತು ತತ್ವತಃ. ವಸ್ತುತಃ ಜೀವನಿಗೆ ನಾಶವಿಲ್ಲ. ಜೀವನನ್ನ ಯಾಕೆ ಅಕ್ಷರ ಅಂತ ಕರೆಯೋಲ್ಲ, ಜೀವನನ್ನ ಕ್ಷರ ಅಂತ ಯಾಕೆ ಕರೆದ್ರು ಅಂದ್ರೆ ಅವನು ಶರೀರ ನಾಶ ಆಗತ್ತೆ. ಶರೀರ ನಾಶ ಆದ್ರೆ ನಾನೇ ಸತ್ತೆ ಅಂತ ಅಂದುಕೊಳ್ತಾನವನು. ಶರೀರ ಬೇರೆ ಜೀವ ಬೇರೆ, ಅದರ ಪ್ರಜ್ಞೆ ಅವನಿಗಿರೋದಿಲ್ಲ. ಅದರಿಂದಾಗಿ ಅವನನ್ನ ಕ್ಷರ ಅಂತ ಸೇರಿಸಿದ್ರು. ಯಾರ ಶರೀರ ನಾಶ ಆಗತ್ತೋ ಅವನು ಕ್ಷರ, ಯಾರ ಶರೀರ ನಾಶ ಆಗಲ್ವೋ ಅವನು ಅಕ್ಷರ. ಯಾರ ಶರೀರ ನಾಶ ಆಗಲ್ಲ, ಇಬ್ಬರ ಶರೀರ ನಾಶ ಆಗಲ್ಲ. ಇಬ್ಬರ ಶರೀರ ನಾಶ ಆಗೋದಿಲ್ಲ. ಲಕ್ಷ್ಮೀದೇವಿ ಅವಳ ಶರೀರ ನಿತ್ಯ, ನಾರಾಯಣ ಅವನ ಶರೀರವೂ ನಿತ್ಯ. ಶರೀರ ಆಕೃತಿ ಅಂತ ಇಟ್ಕೊಳ್ಳೋಣ. ಸರ್ಗ ಪ್ರಳಯ ಧರ್ಮಿತ್ವಾತ್ ಅವ್ಯಕ್ತಂ ಪ್ರಾಹುರಕ್ಷರಂ ತದೇತದ್ಗುಣ ಸರ್ಗಾಯ ವಿಕುರ್ವಾಣಂ ಪುನಃ ಪುನಃ. ಇನ್ನು ಈ ಹೊರಗಡೆಯ ಜಗತ್ತು ಇದೆಯಲ್ಲ, ಅಂದ್ರೆ ಜಡ ಪ್ರಪಂಚ, ಅದು ಅವ್ಯಕ್ತ ಅಂತ ಕರೀತಾರೆ. ಲಕ್ಷ್ಮೀದೇವಿ ಅಕ್ಷರ, ನಾಶ ಇಲ್ಲ. ಜಡ ಪ್ರಪಂಚ ಇದೆಯಲ್ಲ ಅದು ಅವ್ಯಕ್ತ, ಲೆಸ್ ನೋನ್. ಅವ್ಯಕ್ತ ಅಂದ್ರೆ ಲೆಸ್ ನೋನ್ ಅಂತ ಅರ್ಥ. ಬಹಳ ಕಡಿಮೆ ತಿಳ್ಕೊಂಡಿದೀವಿ ಅದ್ರ ಬಗ್ಗೆ, ಯಾಕೆಂದ್ರೆ ಎಷ್ಟು ತಿಳ್ಕೊಂಡ್ರೂ ಉಂಟು. ಯದಾತು ಗುಣಜಾಲಂ ತತ್, ಇದೆಲ್ಲ ಈ ಅವ್ಯಕ್ತ ಏನಿದೆ, ಅವ್ಯಕ್ತದಿಂದ ಉಂಟಾಗುವ ಈ ಶರೀರವನ್ನ ಕ್ಷೇತ್ರ ಅಂತ ಕರೀತಾರೆ. ಅಧಿಷ್ಠಾನಾತ್ ಕ್ಷೇತ್ರ ಮಾಹು ಏತತ್ ಪಂಚವಿಂಶಕಂ ಗುಣಾಗುಣೇಶು ಲೀಯಂತೆ ತದೈಕಾ ಪ್ರಕೃತಿರ್ಭವೇತ್ ಕ್ಷೇತ್ರಜ್ಞೋಪಿ ಯದಾ ತಾತ ತತ್ಕ್ಷೇತ್ರೇ ಸಂಪ್ರಲೀಯತೆ. ಗುಣಗಳು ಗುಣಗಳಲ್ಲಿ ಲೀನ ಹೊಂದುತ್ತವೆ, ಆಗ ಪ್ರಕೃತಿ ಒಂದೇ. ಪ್ರಕೃತಿ ಅಂದ್ರೆ ಎಲ್ಲ ಬಂತು. ಪ್ರಳಯ ಕಾಲದಲ್ಲಿ ಎಲ್ಲ ಸೂಕ್ಷ್ಮವಾಗಿ ಎಲ್ಲದರಲ್ಲೂ ಇರ್ತದೆ. ಯಾಕೆಂದ್ರೆ ಅವಾಗೇನು ಇರಲ್ಲ, ಕೇವಲ ಪರಮಾಣುಗಳು ಮಾತ್ರ ದೂರ 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 ಇರುತ್ತೆ. ಅದನ್ನೇ ಪ್ರಳಯ ಸಮುದ್ರ ಅಂತ ಕರೆದರು, ಪ್ರಳಯ ಜಲಧಿ ಅಂತ ಕರೆದರು. ಆಮೇಲೆ ಸೃಷ್ಟಿಕಾಲದಲ್ಲಿ ಅವುಗಳೆಲ್ಲ ಒಟ್ಟಾಗಿ ಮತ್ತೆ ಪಂಚಭೂತಗಳು, ಮೂರು ಗುಣಗಳು, ತತ್ವಗಳು,
ಅಂತ ಆಗ್ತವೆ. ಇದನ್ನ ಪೂರ್ತಿಯಾಗಿ ತಿಳಿದವನು ಕ್ಷೇತ್ರಜ್ಞ. ಪ್ರಕೃತ್ಯ ನಿರ್ಗುಣಸ್ತ್ವೇತಃ ಇತ್ಯೇವ ಮನುಶುಶ್ರುಮಃ. ಸಹಜವಾಗಿ ಅವನು ಸತ್ವಗುಣ ರಜೋಗುಣ ತಮೋಗುಣಗಳಿಲ್ಲದವನು ದೇವರು. ಜೀವ ಏನಿದ್ದಾನೆ ಅವನಿಗೆ ಒಂದೋ ಸತ್ವಗುಣ ಇರುತ್ತೆ, ಒಂದೋ ರಜೋಗುಣ ಇರುತ್ತೆ, ಒಂದೋ ತಮೋಗುಣ ಇರುತ್ತೆ ಸ್ವರೂಪದಲ್ಲಿ. ಇದಲ್ಲದೆ ಹೊರಗಡೆಯಿಂದ ಸತ್ವಗುಣ ರಜೋಗುಣ ತಮೋಗುಣಗಳ ಆವರಣ ಇರುತ್ತೆ. ಹೀಗಾಯ್ತು. ಅದರಿಂದ ಅನ್ಯೋಹಮನ್ಯೇಯಮಿತಿ ಯದಾ ಬುದ್ಧ್ಯತಿ ಬುದ್ಧಿಮಾನ್ ತದೈಷಾತ್ವನ್ಯತಾಮೇತಿ ನಚ ಮಿಶ್ರಕತಾಂ ವ್ರಜೇತ್. ಜಡ ಬೇರೆ, ನಾನು ಬೇರೆ ಅಂತ ಒಬ್ಬನ ಪ್ರಜ್ಞೆ ಬರಬೇಕಂತೆ. ಆವಾಗ ಅದು ಸಾಕ್ಷಾತ್ಕಾರ ಆದಾಗ ಬಿಡುಗಡೆ. ಯದಾತು ಗುಣಜಾಲಂ ತತ್ ಪ್ರಾಕೃತಂ ವಿಜುಗುಪ್ಸತೆ ಪಶ್ಯತೆ ಚಾಪರಂ ಪಶ್ಯಂ ತದಾ ಪಶ್ಯನ್ನ ಸಂಸ್ವಜೇತ್. ಈ ಸತ್ವಗುಣ ರಜೋಗುಣ ತಮೋಗುಣಗಳೇನಿದೆ ಇದನ್ನ ಬಿಡಬೇಕು ಅಂತ ಬಯಸ್ತಾನಂತೆ. ಯಾವಾಗ ಉತ್ಕಟವಾಗಿ ಬಿಡಬೇಕು ಅಂತ ಬಯಸ್ತಾನೆ ಆಗ ದೇವರ ಕಡೆಗೆ ಹೋಗುತ್ತೆ ಇವನ ಮನಸ್ಸು. ಈ ಜಡ ಪ್ರಪಂಚ ನನ್ನ ಮೇಲೆ ಹೆಚ್ಚು ಪರಿಣಾಮ ಬೀರಬಾರದು ಅಂತ ಅವನಿಗನ್ಸತ್ತೆ. ಅವಾಗ ದೇವರನ್ನು ಗಟ್ಟಿಯಾಗಿ ಅಪ್ಪಿಕೊಳ್ಳುತ್ತಾನೆ, ಜಡವನ್ನ ಬಿಡುತ್ತಾನೆ. ಆದರೆ ನಮಗೆ ಈಗ ಅಜ್ಞಾನ ಇದೆ, ಆದ್ದರಿಂದ ಮೀನು ಬಲೆಯೊಳಗಡೆ ಹೊಕ್ಕುವ ಹಾಗೆ ನಾವು ಈ ಜಾಲದೊಳಗಡೆ ಹೋಗ್ತೇವೆ. ಮತ್ಸ್ಯೋನ್ಯತ್ವಮಥೋ ಜ್ಞಾನಾತ್ ಉದಕಾತ್ ಅಭಿಮನ್ಯತೆ ಆತ್ಮನಸ್ತದ್ವದಜ್ಞಾನಾತ್ ಅನ್ಯತ್ವಂ ಚೈವ ವೇದ್ಯಥಾ. ನೀರು ಅದನ್ನು ಬಿಟ್ಟು ಮೀನು ಇರೋದಿಲ್ಲ. ಮೀನಿಗೇನು ನೀರು ಬಿಟ್ಟರೆ ಬದುಕಲ್ಲ ಅಂತ. ಹಾಗೆ ನಮಗೆ ಒಂದು ಭ್ರಮೆ ಇದೆ. ಮೀನಿಗೆ ಅದು ಭ್ರಮೆ ಇಲ್ಲದೆ ಇರಬಹುದು, ನೀರು ಬಿಟ್ಟರೆ ನಾನು ಬದುಕಲ್ಲ ಅನ್ನೋ ಒಂದು ಸರಿಯಾದ ಜ್ಞಾನ ಇರಬಹುದು. ಆದರೆ ನಮಗೆ ಪ್ರಕೃತಿಯನ್ನು ಬಿಟ್ಟು ಬದುಕುವ ಶಕ್ತಿ ಇದೆ, ದೇವರು ಕೊಟ್ಟಿರೋದು. ಆದರೆ ದೇವರನ್ನು ನಾವು ಬೇಡ್ತಾ ಇಲ್ಲ, ಅದರಿಂದಾಗಿ ಪ್ರಕೃತಿಯನ್ನು ಬಿಡ್ಲಿಕ್ಕೆ ಆಗ್ತಾ ಇಲ್ಲ. ಅದರಿಂದ ಅವನು ಈ ಜಡದಿಂದ ನಾನು ಆಚೆ ಬರಬೇಕು ಅಂತ ಅಂದುಕೊಳ್ತಾನೆ, ಅಜ್ಞಾನದಿಂದ ಆಚೆ ಬರಬೇಕು ಅಂತ ಅಂದುಕೊಳ್ತಾನೆ, ಇಲ್ಲಿ ತನಕ ನಾನು ಅದನ್ನು ತಿಳಿದಿಲ್ಲ ಅಂತ ಅಂದುಕೊಳ್ತಾನೆ. ಅತೋಸ್ಮಿ ಬಹುರೂಪಾಸು ಸ್ಥಿತೋ ಮೂರ್ತಿಶ್ವಮೂರ್ತಿಮಾನ್ ಅಮೂರ್ತಿಶ್ಚಾಪಿ ಮೂರ್ತಾತ್ಮ ಮಮತ್ವೇನ ಪ್ರದರ್ಶಿತಃ. ನನಗೆ ಈ ಪ್ರಜ್ಞೆ ಇಲ್ಲದೆ ಇರೋದರಿಂದಲೇ ನಾನು ನನ್ನದು ಅಂತ ಅಂದುಕೊಂಡಿದ್ದೇನೆ ಅಂತ ಅವನು ಅಂದುಕೊಳ್ತಾನೆ. ಇದಾನೀಮೇವ ಬುದ್ಧೋಸ್ಮಿ ನಿರ್ಮಮೋ ನಿರಹಂಕೃತಃ ಮಮತ್ವಮನಯಾ ನಿತ್ಯಂ ಅಹಂಕಾರ ಕೃತಾತ್ಮಕಂ. ಈಗ ನಾನು ತಿಳಿದುಕೊಂಡಿದ್ದೇನೆ, ಇನ್ನು ಇದನ್ನು ಅಳವಡಿಸಿಕೊಳ್ಳಬೇಕಿದೆ ಅಂತ ಹೇಳಿ ಅವನು ತನ್ನನ್ನ ಗಾಢವಾಗಿ ಯೋಚನೆ ಮಾಡ್ತಾನೆ. ಯಾವಾಗ ಜೀವ ತನ್ನನ್ನ ಪ್ರಕೃತಿಯಿಂದ ಆಚೆ ತೆಗೆದುಕೊಂಡು ತನ್ನನ್ನೇ ನಾನೇ ಪ್ರಕೃತಿಯಿಂದ ಆಚೆ ಬರಬೇಕು ಅಂತ ಅಂದುಕೊಳ್ತಾನೋ ಅದನ್ನ ಏನಂತ ಕರೀತಾರೆ, ಅದನ್ನ ಸಾಂಖ್ಯ ಅಂತ ಕರೀತಾರೆ. ಪ್ರಬೋಧನಕರಂ ಜ್ಞಾನಂ ಸಾಂಖ್ಯಾನಾಂ ಅವನೀಪತೆ. ಜ್ಞಾನ ಅಂದ್ರೆ ಸಾಂಖ್ಯ, ಸಾಂಖ್ಯ ಅಂತಂದ್ರೆ ಜ್ಞಾನ. ಈ ಶಾಸ್ತ್ರವೇ ಎಲ್ಲಕ್ಕೂ ಮಿಗಿಲಾದದ್ದು. ಇದು ಎಲ್ಲ ಜ್ಞಾನದ ಸಾರ. ಈ ರೀತಿ ತನ್ನನ್ನ ಯಾವ ರೀತಿ ಆಚೆ ತಂದುಕೊಳ್ಳುವುದು ಅನ್ನೋದನ್ನ ಹೇಳಿದ ಅನ್ನುವಲ್ಲಿಗೆ
290ನೆಯ ಅಧ್ಯಾಯ ಅದು ಮುಗೀತು. ವಸಿಷ್ಠ ಅಪ್ರಬುದ್ಧಮಿಹ ಅಥಾವ್ಯಕ್ತಂ ಇಮಂ ಗುಣವಿಧಿಂ ಶೃಣು ಗುಣಾಂಧಾರಯತೆ ಹೇಷ ಸೃಜತ್ಯಾಕ್ಷಿಪತೆ ಯಥಾ. ಅದರಿಂದ ಇನ್ನೊಂದು ರೀತಿಯಿಂದ ನೋಡೋದಾದರೆ ಅಪ್ರಬುದ್ಧರು ಮತ್ತೆ ಪ್ರಬುದ್ಧರು ಅಂತ. ಅಪ್ರಬುದ್ಧರು ಅಂದರೆ ಅಜ್ಞಾನಿಗಳು, ಬುದ್ಧರು ಅಥವಾ ಪ್ರಬುದ್ಧರು ಅಂತಂದ್ರೆ ಜ್ಞಾನಿ. ಅಪ್ರಬುದ್ಧ ಅಂತಂದ್ರೆ ಅಜ್ಞಾನಿ, ಎಚ್ಚರಗೊಳ್ಳದವನು. ಎಚ್ಚರಗೊಳ್ಳದವನು ಅಂದರೆ ಗಾಢವಾದ ನಿದ್ರೆ ಅಂತಲ್ಲ, ತಪ್ಪು ತಿಳಿದುಕೊಂಡವನು ಅಂತ ಅರ್ಥ. ಈ ಪರಿಭಾಷೆಯಲ್ಲಿ, ಸಂಸಾರದ ಪರಿಭಾಷೆಯಲ್ಲಿ ಜೀವ ಅಪ್ರಬುದ್ಧ ಅಂದರೆ ಎಚ್ಚರದಲ್ಲೇ ಇಲ್ಲ ಅಂತ ಅರ್ಥ ಮಾಡಬಾರದು. ಜೀವ ಅಪ್ರಬುದ್ಧ ಅಂದ್ರೇನು? ಅವನೊಬ್ಬ ಅಪ್ರಬುದ್ಧ ಅಂತ ಹೇಳ್ತೇವೆ ನಾವು ಕನ್ನಡವನ್ನೇ ಮಾತನಾಡೋದಾದ್ರೆ. ಅವನು ಬಾಲಿಶ, ದಡ್ಡ, ಇನ್ನೂ ಬುದ್ಧಿ ಸಾಲದು, ಇನ್ನು ಮೆಚೂರಿಟಿ ಇಲ್ಲ ಅಂತನ್ನುವಾಗ ನಾವು ಈ ಪರಿಭಾಷೆಯಲ್ಲೇ ಬಿಡ್ತಾ ಹೋದರೆ, ಕನ್ನಡವನ್ನು ನಮ್ಮ ಮಕ್ಕಳಿಗೆ ಕಲಿಸದೆ ಹೋದರೆ ಎಲ್ಲಿಂದ ಸತ್ಯದ ಗುರುತು ಹತ್ತಬೇಕು? ಸಂಸ್ಕೃತ ಆಗಲಿ ಇಂಗ್ಲೀಷು ವ್ಯವಹಾರದ ಭಾಷೆ ಅಷ್ಟೇ. ಅದು ಏನೇ ನಾವು ಕಲ್ತರೂ ಅವ್ರ ಥರ ಏನು ಮಾತನಾಡಲಿಕ್ಕೇನಾಗಲ್ಲ, ಇಂಗ್ಲೀಷರ ತರಹ ಏನು ಮಾತನಾಡಲಿಕ್ಕಾಗಲ್ಲ. ವ್ಯವಹಾರಕ್ಕೆ ಮಾತನಾಡಬಹುದು. ಅದರಿಂದ ನಾವು ಅವ್ಯಕ್ತ ಬೋಧನಾಚ್ಚೈವ ಬುದ್ಧ್ಯಮಾನಂ ವದಂತ್ಯಪಿ. ಅವ್ಯಕ್ತ ಬೋಧನಾತ್, ಈ ಬುದ್ಧ ಹಾಗೂ ಪ್ರಬುದ್ಧ ಅಂತನ್ನುವ ಏನೊಂದು ಪರಿಭಾಷೆ ಇದೆ ಮಹಾಭಾರತದಲ್ಲಿ ಬಳಸಿದ್ದು. ಇದಕ್ಕೆ 2 ಆಯಾಮ ಇದೆ. ಒಂದು, ಎಚ್ಚರಗೊಳ್ಳದವನು ಅಜ್ಞಾನಿ ಅನ್ನುವ ಪರಿಭಾಷೆ, ಇದು ಅಪ್ರಬುದ್ಧ ಅಂತ. ಬುದ್ಧ ಅಂದರೆ ಎಚ್ಚರಗೊಂಡವನು ಅಂತ. ಎಚ್ಚರಗೊಂಡವನು ಯಾರು? ಜೀವ, ಅವನು ಎಚ್ಚರಗೊಂಡಿದ್ದಾನೆ. ಅಪ್ರಬುದ್ಧ ಅಂದರೆ ಎಚ್ಚರಗೊಳ್ಳದವನು. ಯಾವುದರ ಬಗ್ಗೆ? ದೇಹದ ಬಗ್ಗೆ ಎಚ್ಚರಗೊಳ್ಳದವನು. ದೇಹ ಬೇರೆ ಅನ್ನೋದರ ಬಗ್ಗೆ ಸ್ಫುಟವಾಗಿ ಎಚ್ಚರಗೊಳ್ಳದವನು ಅಂತ. ಮೆಚೂರಿಟಿ ಇಲ್ಲದವನು ಅಂತ ಅನ್ನುವ ಅರ್ಥ. ಅವನೇನ್ ಮಾಡ್ತಾನೆ? ಅವ್ಯಕ್ತ ಬೋಧನಾಚ್ಚೈವ ಬುದ್ಧ್ಯಮಾನಂ ವದಂತ್ಯಪಿ. ಈ ಅವ್ಯಕ್ತವನ್ನು ತನ್ನದು ಅಂತ ಅಂದುಕೊಳ್ತಾನೆ. ಹೀಗೆ ಕ್ಷರ ಅಕ್ಷರ, ಆ ಕ್ಷರಾಕ್ಷರಗಳನ್ನ ಬುದ್ಧ ಅಪ್ರಬುದ್ಧ, ಆ ಅಪ್ರಬುದ್ಧ ಏನಿದ್ದಾನೆ ಅವನು ಬೋಧದ ಕಡೆಗೆ ಸಾಗಬೇಕು. ದೃಶ್ಯಾದೃಶ್ಯೇ ಹ್ಯನುಗತಂ ಉಭಾವೇವ ಮಹಾದ್ಯುತಿ ಅವ್ಯಕ್ತಂ ನತು ತದ್ಬ್ರಹ್ಮ ಬುದ್ಧ್ಯತೆ ತಾತ ಕೇವಲಂ. ದೃಶ್ಯಾದೃಶ್ಯಗಳನ್ನ ಅರಿತವ. ದೃಶ್ಯ ಅಂದ್ರೇನು? ಕಾಣಲು ಯೋಗ್ಯವಾದದ್ದು. ಅದು ಕಾಣಲ್ಲ ನಮ್ಮನ್ನ, ಅಂದ್ರೆ ಜಡ ಅಂತ. ನಾವು ದೃಶ್ಯರೂ ಹೌದು, ದ್ರಷ್ಟೃಗಳೂ ಹೌದು. ದೃಶ್ಯ ಅಂದ್ರೇನು? ನೋಡಲು ಯೋಗ್ಯವಾದದ್ದು. ದ್ರಷ್ಟ ಅಂದ್ರೇನು? ಕಂಡವನು. ದೃಶ್ಯ ಅಂದ್ರೆ ನೋಡಲು ಯೋಗ್ಯವಾದದ್ದು, ತಿಳಿಯಲು ಯೋಗ್ಯವಾದದ್ದು. ಅದು ನಮ್ಮನ್ನು ತಿಳಿಯಲ್ಲ, ಜಡ. ದೃಶ್ಯ ಮಾತ್ರ. ನಾನು ದೃಶ್ಯನೂ ಹೌದು, ದ್ರಷ್ಟೃವೂ ಹೌದು. ಯಾಕೆ ಅಂದ್ರೆ ಐ ಕ್ಯಾನ್ ನೋ ಮೈ ಸೆಲ್ಫ್. ಅವಾಗ ನಾನು ಏನಾದೆ? ನೋಡಬಲ್ಲವನೂ ಆದೆ, ನೋಡಲ್ಪಟ್ಟವನೂ ಆದೆ. ನನ್ನನ್ನು ನಾನು ತಿಳ್ಕೊಳ್ತೇನೆ, ನಾನು ಅಂತ ನನಗೆ ಪ್ರಜ್ಞೆ ಬರುತ್ತೆ. ನಾನು ದೃಶ್ಯನೂ ಹೌದು,
ದ್ರಷ್ಟೃವೂ ಹೌದು. ದೃಶ್ಯಾದೃಶ್ಯೇಹನುಗತಂ ಉಭಾವೇವ ಮಹಾದ್ಯುತಿ ಅವ್ಯಕ್ತಂ ನತು ತದ್ಬ್ರಹ್ಮ ಬುದ್ಧ್ಯತೆ ತಾತ ಕೇವಲಂ. ಆಯ್ತಾ? ಈ ಅವ್ಯಕ್ತ ಏನಿದೆ ಜಡ, ಅದು ದೃಶ್ಯ ಮಾತ್ರ, ದ್ರಷ್ಟೃ ಅಲ್ಲ. ಆ ದ್ರಷ್ಟೃ ಏನಿದೆ ಜೀವನೂ ದ್ರಷ್ಟೃವೇ, ದೇವನೂ ದ್ರಷ್ಟೃವೇ. ಯಾಕೆಂದ್ರೆ ದೇವರು ತನ್ನನ್ನು ತಾನು ತಿಳ್ಕೊತಾನೆ, ಜಗತ್ತನ್ನು ತಿಳಿತಾನೆ. ದೇವರು ನಮ್ಮನ್ನು ತಿಳಿತಾನೆ, ತನ್ನನ್ನು ತಿಳ್ಕೊತಾನೆ. ಆದರೆ ತಿಳುವಳಿಕೆಯಲ್ಲಿ ವ್ಯತ್ಯಾಸ ಇದೆ. ನಾವು ಈಗ ದೇವರನ್ನ ಪೂರ್ತಿ ಏನು ವೇದದ ಮೂಲಕ ಅಥವಾ ಶಾಸ್ತ್ರದ ಮೂಲಕ ಸ್ವಲ್ಪ ತಿಳಿಲಿಕ್ಕೆ ಹೊರಟಿದ್ದೀವಿ. ಅದರಿಂದಾಗಿ ನಾವು ಪೂರ್ತಿ ದ್ರಷ್ಟೃಗಳಲ್ಲ. ದೇವರು ದೃಶ್ಯ ಅಲ್ಲ ಈಗ, ಆಮೇಲೆ ಅವನು ತಿಳಿತಾನೆ. ನಮ್ಮನ್ನ ಅವನು ತಿಳ್ಕೊಳ್ಳಿಕ್ಕೂ, ಅವನನ್ನ ಅವನು ತಿಳ್ಕೊಳ್ಳಿಕ್ಕೂ, ನಮ್ಮನ್ನು ನಾವು ತಿಳ್ಕೊಳ್ಳಿಕ್ಕೂ ಜ್ಞಾನದಲ್ಲಿ ಯಾವ ಲೆವೆಲ್ಲಿನ ವ್ಯತ್ಯಾಸ ಇದೆ ನಿಮಗೆ ಗೊತ್ತಾಗತ್ತೆ. ಹೀಗಾಗಿ ದೃಶ್ಯ ಮತ್ತೆ ದ್ರಷ್ಟೃ ಅಂತ ತಗೊಂಡಾಗ ಜೀವ ದ್ರಷ್ಟೃವೂ ಹೌದು, ದೃಶ್ಯನೂ ಹೌದು. ಜಡ ದೃಶ್ಯ ಮಾತ್ರ. ಜಡಕ್ಕೆ ಪ್ರಜ್ಞೆ ಇಲ್ಲ. ಓ ಗೋಡೆ ನಮ್ಮನ್ನು ನೋಡ್ತಾ ಇದೆ ಅಲ್ಲ. ಈ ತರಹದ ಪರಿಭಾಷೆಯಲ್ಲಿಯೂ ಬಳಸ್ತಾರೆ. ದೇವರು ದೃಶ್ಯ ಅಲ್ಲ ಅಂತಾರೆ. ಹೌದು, ಪೂರ್ಣವಾಗಿ ತಿಳ್ಕೊಳ್ಳಿಕ್ಕಾಗಲ್ಲ ಅಂತ. ದೇವರು ದೃಶ್ಯ ಅಲ್ಲ ಅಂತ ಅಂದ್ಕೊಳ್ಳೆ ಜಡ ಅನ್ಕೊಂಡ್ಬಿಡ್ಬಾರ್ದು, ಕೇವಲ ಚೇತನ ಅಂತ ಅನ್ಕೋಬಾರದು. ದೇವರು ದ್ರಷ್ಟೃವೂ ಹೌದು, ದೃಶ್ಯನೂ ಹೌದು, ಆದರೆ ನಮ್ಮಿಂದ ದೃಶ್ಯನಲ್ಲ. ಶಾಸ್ತ್ರಗಳಲ್ಲಿ ಈ ಸೂಕ್ಷ್ಮದಲ್ಲಿ ಬಳಸ್ತಾರೆ. ಈ ದೇವರನ್ನ ನಿರ್ಗುಣ ಅಂತ ಕೂಡ ಬಳಸ್ತಾರೆ. ಯಾಕೆ ಅಂದ್ರೆ ಸತ್ವರಜಸ್ತಮೋ ಗುಣಗಳ ಹಿನ್ನೆಲೆಯಲ್ಲಿ ಅವನು ನೋಡೋಲ್ಲ. ಈ ರೀತಿ ಅನೇಕ ತರಹದ ಪರಿಭಾಷೆ, ತತ್ವ ಅಂತಾರೆ, ದೃಶ್ಯ ಅಂತಾರೆ, ದ್ರಷ್ಟೃ ಅಂತಾರೆ, ಕ್ಷರ ಅಂತಾರೆ, ಅಕ್ಷರ ಅಂತ ಹೇಳ್ತಾರೆ, ಬುದ್ಧ ಅಂತಾರೆ, ಅಪ್ರಬುದ್ಧ ಅಂತ ಹೇಳ್ತಾರೆ. ಈ ರೀತಿ ಬೇರೆ ಬೇರೆ ಪರಿಭಾಷೆಗಳನ್ನ ಶಾಸ್ತ್ರದಲ್ಲಿ ಬಳಸ್ತಾರೆ. ನಾನಾತ್ವೈಕತ್ವಮೇತಾವತ್ ದ್ರಷ್ಟವ್ಯಂ ಶಾಸ್ತ್ರದೃಷ್ಟಿಭಿಃ ಮಶಕೋ ದುಂಬರೇ ಯದ್ವತ್ ಅನ್ಯತ್ವಂ ತದ್ವದೇತಯೋಃ ಮತ್ಸ್ಯೋಂಬಸಿ ಯಥಾ ತದ್ವತ್ ಅನ್ಯತ್ವಮುಪಲಭ್ಯತೆ. ನೀರು ಮತ್ತೆ ಮೀನು, ನೀರನ್ನ ಬಿಟ್ಟು ಮೀನಿರಲ್ಲ. ಹಾಗೆ ಜಡವನ್ನ ಬಿಟ್ಟು ಜೀವ ಇರಲ್ಲ. ಇಲ್ಲಿ ಅವನೇನ್ ಮಾಡಬೇಕು? ಜಡವನ್ನ ಬಿಡುವ ಹಾಗೆ ಆಗಬೇಕು. ಅಂದ್ರೆ ಜಡದ ಇನ್ಫ್ಲೂಯೆನ್ಸಿನಿಂದ ಏನು ನಮಗಿಲ್ಲೇನು ಕಾಣ್ತಾ ಇದೆ ಜಗತ್ತು, ಅದನ್ನ ಮೀರಿ ಅತ್ಯಂತ ಶುದ್ಧವಾದ ಅರಿವು ಬರಬೇಕು. ಈ ಶುದ್ಧ ಧರ್ಮಕ್ಕಾಗಿ ನಮ್ಮೆಲ್ಲರ ಪ್ರಯತ್ನ. ಶುದ್ಧ ಧರ್ಮ ಶುಚಿಶ್ಚೈವ ಭವತ್ಯಮಿತ ದೀಪ್ತಿಮಾನ್. ಈ ಶುದ್ಧ ಧರ್ಮ ಮತ್ತೆ ಶುಚಿತ್ವ ದೇವರಲ್ಲಿ ಈಗಾಗಲೇ ಇದೆ. ಈ ದೇವರನ್ನ ಕೇವಲ ಅಂತ ಕೂಡ ಕರೀತಾರೆ. ಕೇವಲ ಅಂದ್ರೆ ಏನು ಗೊತ್ತಾ? ಅವನಿಗೆ ಯಾವುದೂ ಬೇಕಿಲ್ಲ ಅಂತ. ಯಾವುದು ಬೇಡ ಅವನಿಗೆ. ನಮಗೆ ನಾವು ಕೇವಲರಲ್ಲ, ಒನ್ ಅಂಡ್ ಓನ್ಲಿ ಅಲ್ಲ ನಾವು. ದೇವರಿಗೆ ಇದ್ಯಾವುದು ಬೇಡ, ಅದಕ್ಕೆ ಕೇವಲ ಅಂತ. ಆ ಕೇವಲನ ಹತ್ತಿರ ಹೋಗೋದಿದೆಯಲ್ಲ, ಅದು ಕೈವಲ್ಯ ಅಂತಾರೆ. ಕೇವಲ ಅಂದ್ರೆ ಏನು ಗೊತ್ತಾ? ಜಡದ ಇನ್ಫ್ಲೂಯೆನ್ಸ್ ಇಲ್ಲ, ಜಡದ ಅಗತ್ಯ ಇಲ್ಲ, ಬೇರೊಬ್ಬ ಜೀವರ ಅಗತ್ಯ ಇಲ್ಲ. ತಾನೇ ತಾನಾಗಿ ಆನಂದದಿಂದ ಬದುಕಬಲ್ಲ.
ದೇವರ ಆನಂದಕ್ಕೆ ಬೇರೆಯವರು ಕಾರಣ ಅಲ್ಲ, ದೇವರ ಜ್ಞಾನಕ್ಕೆ ಬೇರೆಯವರು ಕಾರಣ ಅಲ್ಲ. ಅದಕ್ಕೆ ದೇವರನ್ನ ಏನು ಕರೆದ್ರು? ನಿರಪೇಕ್ಷ, ಅಬ್ಸಲ್ಯೂಟ್. ಬೇರೊಬ್ಬರು ಬೇಡವೇ ಬೇಡ ಅವನಿಗೆ. ಈ ಪರಿಭಾಷೆಯನ್ನ ಇಟ್ಟುಕೊಂಡು ದೇವರನ್ನ ಕೇವಲ ಅಂತ ಕರೆದರು. ಆ ಕೇವಲನ ಹತ್ತಿರ ಹೋಗೋದಿದೆಯಲ್ಲ, ಅದು ಕೈವಲ್ಯ. ಕೇವಲಸ್ಯ ಇದಂ ಕೈವಲ್ಯಂ. ಈ ಕೇವಲ ಅಂದ್ರೂ ಸ್ವತಂತ್ರ ಅಂದ್ರೂ ಒಂದೇ. ಸ್ವತಂತ್ರ ಅಂದ್ರೇನು? ತಂತ್ರ ಅಂದ್ರೆ ಅಧೀನ. ಸ್ವತಂತ್ರ ಅಂದ್ರೇನು? ದೇವರು ತನ್ನ ಅಧೀನ. ದೇವರು ಅವನು ಹೇಳಿದ ಹಾಗೆ ಅವನು ಕೇಳೋದು, ಅದು ಸ್ವತಂತ್ರ ಅಂತ. ಹುಚ್ಚ ಅವನು ಹೇಳಿದಾಗೂ ಅವನು ಕೇಳ್ಕೊಳ್ಳಲ್ಲ, ಅದಕ್ಕೆ ಅವನ ಅತಂತ್ರ. ನಾವು ಪರತಂತ್ರರು, ಬೇರೊಬ್ಬರ ಅಧೀನರು. ಈಗ ಗೊತ್ತಾಯ್ತಾ? ಭಾರತಕ್ಕೆ ಸ್ವಾತಂತ್ರ್ಯ ಅಂದ್ರೆ ಏನು ಅಂದ್ರೆ ಸ್ವಚ್ಛಂದತೆ ಅಂತ ಅರ್ಥ ಅಲ್ಲ. ನಮ್ಮ ಮುಟ್ಟಾಳರು ಹೇಳಿದ್ದನ್ನು ನಾವು ಕೇಳೋದೇನಿದೆ ಅದನ್ನು ಸ್ವಾತಂತ್ರ್ಯ ಅಂತ ನಾವು ಅಂದ್ಕೊಂಡದ್ದು. ಈ ತನಕ ಬೇರೆ ಮುಟ್ಟಾಳರು ಹೇಳಿದ್ದನ್ನು ಕೇಳ್ತಾ ಇದ್ವಿ. ಇಂಗ್ಲೆಂಡಿನಿಂದ ಬಂದವರು ಯಾರೋ ನಮ್ಮನ್ನು ಆಳ್ತಾ ಇದ್ರು. ಈಗ ಬೇಡ, ನಮ್ಮ ಮುಟ್ಟಾಳರೇ ನಮ್ಮನ್ನ ಆಳಲಿ. ಇದು ನಾನೆಲ್ಲ ತಮಾಷೆ ಮಾಡ್ತಾರೆ, ನಮ್ಮ ಗುರುಗಳು ಇದೇ ಹೇಳ್ತಾ ಇದ್ರು. ಸ್ವಾತಂತ್ರ್ಯ ಎಂದರೇನು? ನಮ್ಮ ಮುಟ್ಟಾಳದ ಕೆಳಗಡೆ ನಾವಿರೋದು, ನಮ್ಮ ದೇಶದಲ್ಲೇ ಹುಟ್ಟಿದ ಮುಟ್ಟಾಳರು ನಮ್ಮನ್ನ ಆಳ್ಳಿ ಅಂತ ನಾವೇನು ರೆಸಲ್ಯೂಷನ್ ಪಾಸ್ ಮಾಡ್ಕೊಂಡ್ವಿ, ಅದು ಸ್ವಾತಂತ್ರ್ಯ ಅಂತ. ಅಂದ್ರೆ ತಂತ್ರ ಅಂದ್ರೆ ಅಧೀನ. ಸ್ವತಂತ್ರ ಅಂದ್ರೇನು? ನನ್ನವರ ಆಳ್ವಿಕೆಗೆ ನಾನು ಒಳಪಡಬೇಕು, ಅವನು ಸ್ವತಂತ್ರ. ಅಥವಾ ನನ್ನ ಆಳ್ವಿಕೆಗೆ ನಾನು ಒಳಪಡಬೇಕು. ಹೀಗಾಗಿ ದೇವರು ತನಗೇ ಸೃಷ್ಟಿ ಮಾಡಲಾಗದ ಒಂದು ಬಂಡೆಯನ್ನು ಸೃಷ್ಟಿ ಮಾಡಿ ತಾನೇ ಎತ್ತಲಿಕ್ಕಾಗತ್ತೋ ಆಗಲ್ವೋ ಅಂತ ಯಾರೋ ಒಬ್ರು ಕೇಳಿದ್ರು. ಅದಕ್ಕೆ ನಮ್ಮ ಗುರುಗಳು ಇದೇ ಉತ್ತರ ಕೊಟ್ಟಿದ್ದು. ದೇವರು ಅತಂತ್ರ ಅಲ್ಲಪ್ಪ, ಸ್ವತಂತ್ರ. ಅವನಿಗೆ ಅಹಿತವಾದದ್ದನ್ನು ಅವನ್ಯಾಕೆ ಮಾಡ್ಕೊಳ್ಬೇಕು? ಯಾವ ಅವಿವೇಕಿಯೂ ತನಗೆ ಅಹಿತವಾಗಿದ್ದನ್ನು ತಾನು ಮಾಡ್ಕೊಳ್ಳಲ್ಲ. ಎಂಥದೇ ಅವಿವೇಕಿ ಇರಲಿ, ತನಗೆ ಅಹಿತವಾದದ್ದನ್ನು ಮಾಡ್ಕೊಳ್ಳೋಲ್ಲ. ನೀನು ದೇವರನ್ನ ಹೆಂಗೆ ಹೇಳ್ತಾ ಇದ್ದೀ ಅಂತಂದ್ರೆ, ತನಗೇ ಅಹಿತವನ್ನ ಉಂಟು ಮಾಡಿಕೊಳ್ಳುವ ಅವಿವೇಕಿಯನ್ನಾಗಿ ನೀನು ಚಿತ್ರಿಸ್ತಾ ಇದ್ದಿ, ಅದು ನಿನ್ನ ಅವಿವೇಕ ಅಂತ ಹೇಳ್ತಾ ಇದ್ರು. ಈ ತರದ ಪ್ರಶ್ನೆ ಹಾಕಿಕೊಂಡು ದೊಡ್ಡ ಬುದ್ಧಿವಂತರು ಅಂತ ಅನ್ಕೊಂಡ್ಬಿಟ್ಟಿರ್ತಾರೆ ಅವ್ರನ್ನವರು. ಆದ್ರೆ ಇದನ್ನ ದ್ವಿಪ್ರಶ್ನ ಅಂತ ಹೇಳಿ ಒಂದು ದೋಷ ಶಾಸ್ತ್ರದಲ್ಲಿ ಇದನ್ನು ನಿರೂಪಣೆ ಮಾಡಿದ್ದಾರೆ. ಪ್ರಶ್ನ ದೋಷಾಶ್ಚ ಚತ್ವಾರಹ ಅಂತ 4 ತರಹದ ಪ್ರಶ್ನೆಗಳ ದೋಷ ಇರ್ತದೆ. ಅದರಲ್ಲಿ ಇದೊಂದು. ಮೊದಲನೇ ಪ್ರಶ್ನೆನೇ ತಪ್ಪು ಅಂದ್ರೆ ಆ ಪ್ರಶ್ನೆ ಮೇಲೆ ಇನ್ನೊಂದು ಪ್ರಶ್ನೆ ಬಂದ್ರೆ ಅದು ತಪ್ಪು ಅಂತ. ಉದಾಹರಣೆಗೆ, ಏಕಾದಶಿ ಊಟ ಮಾಡಿದರೆ, ಏಕಾದಶಿ ಅಡಿಗೆ ಮಾಡಿದ್ರೆ ನೈವೇದ್ಯ ಮಾಡಬೇಕಾ ಮಾಡಬಾರ್ದ ತಿನ್ನೋದಕ್ಕಿಂತ ಮೊದಲು? ಅಲ್ಲ, ಏಕಾದಶಿ ಮಾಡಲೇಬಾರದು ಅಂತಿರ್ಬೇಕಾರೆ ಅದ್ರ ಮೇಲೆ ಬರೋ ಪ್ರಶ್ನೆನೇ ಅಸಂಗತ. ಇದು ದ್ವಿಪ್ರಶ್ನಾತ್ಮಕತ್ವ ಅಂತ ಈ ದೋಷವನ್ನ ಹೇಳ್ತಾರೆ. ಹಾಗೆ ನಾವು ದೇವರ ಬಗ್ಗೆ ಪ್ರಶ್ನೆ ಮಾಡಬಾರದು. ಅದು ನಮ್ಮ ದಟ್ಟತನ ತೋರಿಸುತ್ತೆ ವಿನಃ ದೇವರಿಗೇನಾಗಲ್ಲ. ದೇವರನ್ನು ತಿಳ್ಕೊಂಡಾಗ ಆಗಲ್ಲ, ಅದು ಕುಚೋದ್ಯ ಆಗತ್ತೆ. ಹಾಗೆ ಈ ಕೈವಲ್ಯ ಅನ್ನೋದಿದೆಯಲ್ಲ, ಅದನ್ನೇ ಇನ್ನೊಂದು ರೀತಿಯಿಂದ ಹೇಳಿದ್ರೆ ಸ್ವಾತಂತ್ರ್ಯ. ಇದು ಶಾಸ್ತ್ರಗಳು ಬಳಸುವ ಪರಿಭಾಷೆ. ಕೇವಲ, ಸ್ವತಂತ್ರ, ಕ್ಷರ, ಅಕ್ಷರ, ಪ್ರಬುದ್ಧ, ಪ್ರಬುದ್ಧ, ಈ ತರಹ ಬಳಸಿ ಹೋಗ್ತಾ ಇದ್ವಿ. ಇಷ್ಟನ್ನು ನಾನು ಹೇಳಿದ್ದೇನೆ ಮಹಾರಾಜ. ಅಮತ್ಸರತ್ವಂ ಪ್ರತಿಗೃಹ್ಯ ಚಾರ್ಥಂ ಸನಾತನಂ ಬ್ರಹ್ಮ ವಿಶುದ್ಧ ಮಾಧ್ಯಂ. ದೇವರನ್ನ ತಿಳ್ಕೊಳ್ಬೇಕಾದ್ರೆ ಮೊದಲು ಮಾತ್ಸರ್ಯವನ್ನು ಖಾಲಿ ಮಾಡ್ಕೊಳ್ಬೇಕು. ನಿರ್ಮತ್ಸರಾಣಾಂ ಸತಾಂ ಅಂತ ವೇದ ಹೇಳಿದ್ದು ಅದನ್ನೇ. ದೇವರನ್ನ ತಿಳ್ಕೊಳ್ಬೇಕಾದ್ರೆ ಮಾತ್ಸರ್ಯ ಇರಬಾರದು. ಮಾತ್ಸರ್ಯ ಅಂದ್ರೆ ಏನು? ಗುಣದ್ವೇಷ. ಗುಣದ್ವೇಷವನ್ನೇ ಮಾತ್ಸರ್ಯ ಅಂತ ಕರೆಯೋದು. ಶಾಠ್ಯ ಅಂತನೂ ಅದನ್ನೇ ಕರೆಯೋದು. ಸಾಮಾನ್ಯವಾಗಿ ದೇವರನ್ನ ನಿರಾಕರಣೆ ಮಾಡುವವರಿಗೆ, ದೇವರನ್ನ ಒಪ್ಪುವವರಿಗೆ ಇದು ದೇವರು ಅಂತ ಹೇಗೆ
ಒಂದು ಕಡೆಗೆ ಹೋಗಿ ತೋರಿಸ್ಲಿಕ್ಕಾಗಲ್ಲ. ನೀವು ಯಾರನ್ನೋ ಹೇಳಿ, ನಿಮ್ಮ ಅಪ್ಪನ ಹತ್ರ ಕರ್ಕೊಂಡು ಹೋಗು, ಆ ಸ್ವಾಮಿಗಳ ಹತ್ರ ಕರ್ಕೊಂಡು ಹೋಗು ಅಂದರೆ ಕರ್ಕೊಂಡು ಹೋಗಿ ಮುಂದೆ ನಿಲ್ಲಿಸಿ, ನೋಡಿ ಸ್ವಾಮಿ ನಿಮ್ಮನ್ನು ಕೇಳ್ತಾ ಇದ್ದ ಅಂತ ಹೇಳ್ಬಿಡ್ಬೋದು. ನೋಡಿ ಅಪ್ಪ ನಿಮ್ಮನ್ನು ಕೇಳ್ತಾ ಇದ್ದ ನೋಡಿ. ಹಾಗೆ ದೇವರನ್ನು ತೋರಿಸ್ಲಿಕ್ಕೆ ಆಗಲ್ಲ ಆಸ್ತಿಕನಿಗೆ. ಹೌದಾ? ಆಸ್ತಿಕನಿಗೆ ಇದು ದೇವರು ಅಂತ ಹೇಗೆ ತೋರಿಸ್ಲಿಕ್ಕಾಗಲ್ವೋ ಹಾಗೆ ನಾಸ್ತಿಕನಿಗೆ ದೇವರಿಲ್ಲ ಅಂತಲೂ ತೋರಿಸ್ಲಿಕ್ಕಾಗಲ್ಲ. ಇಬ್ಬರಿಗೂ ಸಮಾನವಾದ ದೌರ್ಬಲ್ಯ ಇದೆ. ನಾವು ಇಲ್ಲಿ ಯಾವುದಕ್ಕೂ ತೊಂದರೆ ಮಾಡದೆ ಒಂದು ಕಟ್ಟುಪಾಡಿನಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀವಿ ಅಷ್ಟೇ. ಆಸ್ತಿಕರು ಪ್ರಯತ್ನ ಪಡ್ತಾ ಇದ್ದೀವಿ. ಅವರು ಏನು ಪ್ರಶ್ನೆ ಮಾಡ್ತಾರೆ ಅಂತಂದ್ರೆ, ಅದೆಲ್ಲ ಗೊತ್ತಿಲ್ಲ, ದೇವ್ರನ್ನ ತೋರಿಸ್ಬೇಕು ಅಂತ. ದೇವ್ರನ್ನ ತೋರಿಸ್ಬೇಕು. ಸರಿ, ನೀವು ಯಾಕೆ ದೇವರನ್ನ ಒಪ್ಪಲ್ಲ? ಎಲ್ಲೋ ಕಾಣದ ದೇವರನ್ನು ನಾನು ಹುಡುಕಿದೆ, ಅದು ಹೆಂಗದು? ಎಲ್ಲೋ ಇರೋನ್ಗೆ ಯಾಕೆ ನಮಸ್ಕಾರ ಮಾಡಬೇಕು ಅಂದ್ರೆ ಅದು ಈಗೋ ಆಗ್ತಾ ಬಂತು. ದೇವ್ರನ್ನೇನ್ರ ನಮಸ್ಕಾರ ಮಾಡೋದು? ಎಲ್ಲೋ ಇದ್ದಾನ ಅವನು, ಅಥವಾ ಎಲ್ಲ ಕಾಣದವನಿಗೆ ನಾನು ಬಾಗಬೇಕಾ? ಸಾಧ್ಯ ಇಲ್ಲ. ಸೊ ಅಹಂಕಾರದ ಇನ್ನೊಂದು ಮೋರೆಯಾಗಿ ನಾಸ್ತಿಕ್ಯ ಬಂದ್ಬಿಡತ್ತೆ, ಮಾತ್ಸರ್ಯದ ಇನ್ನೊಂದು ಮೋರೆಯಾಗಿ ನಾಸ್ತಿಕ್ಯ ಬರುತ್ತೆ. ಅದಕ್ಕೆ ಹೇಳಿದ್ರು ಅಮತ್ಸರತ್ವಂ ಪ್ರತಿಗೃಹ್ಯ. ನಿರ್ಮಾತ್ಸರ್ಯವನ್ನ ಇಟ್ಟುಕೊಂಡು ಸನಾತನ ವೇದೋಕ್ತನಾದ ಬ್ರಹ್ಮನನ್ನು ತಿಳಿಯಬೇಕು. ನಾವೇದ ನಿಷ್ಠಸ್ಯ ಜನಸ್ಯ ರಾಜನ್ ಪ್ರದೇಯಮೇ ತತ್ಪರಮಂ ತ್ವಯಾ ಭವೇತ್. ರಾಜನ್, ನೀನು ಬೇರೊಬ್ಬರಿಗೆ ಉಪದೇಶ ಮಾಡೋದಾದರೆ ಅವರು ವೇದವನ್ನು ಒಪ್ಪಬೇಕು. ಅಂತವರಿಗೆ ಈ ದೇವರ ಗುಟ್ಟನ್ನು ಹೇಳು. ಯಾರು ವೇದವನ್ನು ಒಪ್ಪೋದಿಲ್ಲ ಅವ್ರಿಗೆ ಹೇಳಬೇಡ. ವೇದ ಒಪ್ಪೋದು ಅಂದ್ರೇನು? ನಾನು ತಿಳ್ಕೊಳ್ಬೇಕಾದದ್ದು ಬಹಳ ಇದೆ, ತಿಳಿದುಕೊಂಡದ್ದು ಅಲ್ಪ, ಅದರಿಂದಾಗಿ ನಾನು ಶಬ್ದವನ್ನು ಪ್ರಮಾಣವಾಗಿ ಸ್ವೀಕಾರ ಮಾಡ್ತೇನೆ ಅಂತ ಯಾರಿಗಿರತ್ತೆ ಅವನಿಗೆ ಹೇಳು. ಅವನಿಗೆ ವೇದ ಅಂದ್ರೆ ನಮ್ಮ ದಬ್ಬಾಳಿಕೆಗಾಗಿ ಬರದ ಒಂದು ಬರಹ ಅಂತ ಅನ್ಕೊಂಡ್ಬಿಡ್ತಾನ. ದಬ್ಬಾಳಿಕೆಗಾಗಿ ಬರದದ್ದು ಯಾರೋ ಅಂತ ಅನ್ಕೊಂಡ್ಬಿಡ್ತಾನೆ. ಪ್ರಾಬ್ಲಮ್ ಅದು. ವಿವಿತ್ ಸಮಾನಾಯ ವಿಬೋಧಕಾರಕಂ ಪ್ರಬೋಧ. ಅದರಿಂದಾಗಿ ಅವನು ಕೊಟ್ಟೇನು ಪ್ರಯೋಜನ? ವೇದದ ಬಗ್ಗೆ ಬೇಸಿಕ್ ಸೌಜನ್ಯ ಇಲ್ಲದೆ, ಒಂದು ವಸ್ತುವನ್ನು ತಿಳ್ಕೊಳ್ಬೇಕಾದ್ರೆ ಇರಬೇಕಾದ ವಿನಯ ಇಲ್ಲದೆ ಹೆಂಗೆ ತಿಳ್ಕೊತಾನವನು? ಅವನು ಯಾಕೆ ಕೊಡಬೇಕು? ನೀನು ಕೊಡಬೇಡ. ಪರೀಕ್ಷೆ ಮಾಡಬೇಕು. ಪರೀಕ್ಷೆ ಮಾಡದೆ ಕೊಡ್ತಾ ಇರೋದ್ರಿಂದಲೇನೆ ಇಷ್ಟು ದೊಡ್ಡ ಅನರ್ಥಗಳಾಗ್ತಾ ಇರೋದು. ಎಂಥವ್ರಂಥವ್ರ ಕೈನಲ್ಲಿ ಸಿಕ್ಬಿಡುತ್ತೆ. ಯೂಟ್ಯೂಬ್ ನೋಡಿ ಕೊಲೆ ಮಾಡೋದು ಹೇಗೆ ಅಂತ ಯಾರೋ ಒಬ್ಬ ಅವಿವೇಕಿ ನೋಡ್ಕೊಂಡಿರ್ಲಿಲ್ವಾ? ಆ ಪೊಲೀಸ್ ಅಧಿಕಾರಿಯನ್ನು ಕೊಂದುಬಿಟ್ರು. ಅದಕ್ಕಿಂತ ಮೊದಲು ಯೂಟ್ಯೂಬ್ ಅನ್ನು ನೋಡಿ ಹೇಗೆ ಕೊಲ್ಲೋದು ಅಂತ ಸ್ಟಡಿ ಮಾಡಿದ್ರು ಅವರು. ಹೀಗೆಲ್ಲ ಮಾಡ್ತಾರೆ ಅಂತವ್ರು. ಅದಕ್ಕೆ ಗುರು ಶಿಷ್ಯರನ್ನು ಪರೀಕ್ಷೆ ಮಾಡಬೇಕು. ಶಿಷ್ಯರು ಗುರುಗಳನ್ನ ಪರೀಕ್ಷೆ ಮಾಡೋದು ಬಿಡಿ, ಪರೀಕ್ಷೆ ಮಾಡಬೇಕು. ಅವ್ರ ಉದ್ದೇಶ ಏನು, ಯಾಕೆ, ಹೇಗೆ ಅಂತ ಪರೀಕ್ಷೆ ಮಾಡಿ ಆಮೇಲೆ ವಿದ್ಯೆಯನ್ನು ಕೊಡಬೇಕು. ಬಂದವ್ರಿಗೆಲ್ಲ ಕೊಟ್ರೆ ಯೂಟ್ಯೂಬಲ್ಲಿ ನೋಡಿ ಬಾಂಬ್ ಮಾಡಲ್ವೇ? ಅದಕ್ಕಾಗಿ ಪ್ರದೇಯಮೇತತ್ ನ ಅವೇದನಿಷ್ಠಸ್ಯ ಜನಸ್ಯ ಪ್ರದೇಯಂ. ವೇದನಿಷ್ಠನಲ್ಲದವನಿಗೆ ಕೊಡಬೇಡ. ಯಾರು ಕೊಡಬೇಕು? ವಿವಿತ್ಸಮಾನಾಯ, ತಿಳ್ಕೊಳ್ಬೇಕು ಅಂತ ಇರಬೇಕು. ಪ್ರಬೋಧ ಹೇತೋ ಪ್ರಣತಸ್ಯ, ಜ್ಞಾನಕ್ಕಾಗಿ ನಿನಗೆ ಬಾಗಬೇಕು, ಅವನಿಗೆ ಕೊಡಬೇಕು. ನನಗೆ ಬಾಗ್ತಾ ಇದ್ದಾನೆ ಅಂತೇಳಿ ಅಹಂಕಾರ ತೃಪ್ತಿಯಿಂದ ಕೊಡೋದಲ್ಲ, ಈಗೋ ಸ್ಯಾಟಿಸ್ಫ್ಯಾಕ್ಷನ್ ಆಗಿ ಆಮೇಲೆ ಕೊಡ್ತಾ ಇರೋದಲ್ಲ. ಅವನಲ್ಲಿ ಆ ಗುಣಗಳಿದೆ. ಇವನಿಂದ ಸಮಾಜಕ್ಕೆ
ಹಾನಿ ಇಲ್ಲ. ಇಲ್ಲ ಅಂದ್ರೆ ಪಡೆದ ಜ್ಞಾನವನ್ನ ಬೇರೊಬ್ಬರಿಗೆ ತೊಂದರೆ ಮಾಡ್ಲಿಕ್ಕೆ ಬಳಸ್ಲಿಕ್ಕೆ ಬರಲ್ವಾ? ಆರಾಮವಾಗಿ ಬಳಸಬಹುದು. ಯಾವುದೇ ಜ್ಞಾನ ಆಯುಧ ಆಗತ್ತೆ. ಎನಿಥಿಂಗ್ ಕ್ಯಾನ್ ಬಿ ವೆಪನ್. ಯಾವುದೂ ಆಯುಧ ಆಗತ್ತೆ. ಮಾಹಿತಿ ಆಯುಧ ಆಗಲ್ವ? ನಿಮ್ಮ ದೌರ್ಬಲ್ಯಗಳೇನು ಅನ್ನೋ ಮಾಹಿತಿ ನನಗಿದ್ರೆ ಅದನ್ನ ಆಟ ಆಡಿಸ್ತೇನೆ ನಿಮ್ಮನ್ನ. ಹೀಗಾಗಿ ನಮ್ಮ ಮಾಹಿತಿಯನ್ನ, ಪ್ರೈವೇಸಿಯನ್ನ, ನಮ್ಮ ಮಾಹಿತಿಯನ್ನ ಬೇರೆ ಕಂಪನಿಗಳಿಗೆ ಮಾರ್ತಾರಲ್ಲ, ಅವರು ಕೂಡ ದುರುದ್ದೇಶದವರೇ. ಅಗೋಚರ ಮಾನವ ಯಾರು ಅಂತಂದ್ರೆ ಅವನು ಈ ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚು ಕಾಣಿಸಿಕೊಳ್ಳದವನೇ ಅಗೋಚರ ಮಾನವ. ಈಗ ತನ್ನ ಹೆಜ್ಜೆ ಗುರುತುಗಳನ್ನು ಯಾವುದನ್ನು ಉಳಿಸದವ. ಯಾಕೆ ಹೇಳಿದ್ದು ಇದನ್ನ ಅಂದ್ರೆ, ಯಾರಿಗೆ ಕೊಡಬೇಕು ವಿದ್ಯೆಯನ್ನ ಸುಲಭವಾಗಿ ಕೊಟ್ರೆ ಅವರು ತಗೊಂಡ್ಬಿಡ್ಲಿಕ್ಕಾಗತ್ತಾ? ಇದು ಯಾರಿಗೂ ಗೊತ್ತಿಲ್ಲ. ಸಾವಿರಾರು ವರ್ಷಗಳಿಂದ ವಿದ್ಯೆ ಕೊಡ್ಲಿಲ್ಲ ಅಂತಾರೆ. ಯೋಚನೆ ಮಾಡಿ, ಯಾರ್ಯಾರಿಗೋ ಮಾಹಿತಿಯನ್ನು ಕೊಟ್ರೆ ಏನೇನಾಗತ್ತೆ. ನಾಲೆಜ್ ಈಸ್ ಪವರ್ ಅಂತ ಹೇಳಿದ್ದು ಅರ್ಥವತ್ತಾಗೇ ಇದೆ. ಅದರಿಂದ ಯಾರು ಕೊಡಬೇಕು? ನದೇಯಮೇ ತಚ್ಚ ತಥಾನೃತಾತ್ಮನೆ ಶಠಾಯ ಕ್ಲೀಬಾಯ ನ ಜಿಹ್ಮ ಬುದ್ಧಯೇ. ಬೇಗ ತಪ್ಪು ತಿಳಿಯುವವನಿಗೆ, ಗುಣದ್ವೇಷಿಗೆ, ನಪುಂಸಕನಿಗೆ, ಕುಟಿಲವಾದ ಬುದ್ಧಿಯವನಿಗೆ, ನ ಪಂಡಿತ ಜ್ಞಾನ ಪರೋಪತಾಪಿನೇ. ಜ್ಞಾನದಿಂದ ಬೇರೆಯವರನ್ನು ಕಾಡುವ ಬುದ್ಧಿಯವನಿಗೆ ಕೊಡಬೇಡ. ದೇಯಂ ತ್ವಯೇದಂ ವಿನಿಬೋಧಯಾದೃಚೇ ಶ್ರದ್ಧಾನ್ವಿತಾಯಾಥ ಗುಣಾನ್ವಿತಾಯ. ಇದರಿಂದ ನಾನು ಬೇರೊಬ್ಬರಿಗೆ ಹಾನಿಯನ್ನ ಮಾಡಬಾರದು ಅಂತ ಯಾರಿಗಿರುತ್ತೆ ಅವನು ಕೊಡ್ರಿ. ಪರೀಕ್ಷೆ ಮಾಡೇ ತಾನೆ ಕೊಡಬೇಕು. ಪರಾಪವಾದಾದ್ವಿರತಾಯ ನಿತ್ಯಂ. ಯಾವಾಗಲೂ ಬೇರೊಬ್ಬರ ಬಗ್ಗೆ ವೈಯಕ್ತಿಕವಾದ ಟೀಕೆಗಳನ್ನು ಯಾರು ಮಾಡ್ತಾ ಇರ್ತಾನೆ ಅವನಿಗೆ ಕೊಡಬೇಡಿ. ವಿಶುದ್ಧ ಯೋಗಾಯ ಬುಧಾಯ ಚೈವ ಕ್ರಿಯಾವತೆ ಕ್ಷಮಿಣೇ ಹಿತಾಯ. ವಿಶುದ್ಧ ಯೋಗಾಯ, ಯಾರ ಕ್ರಿಯೆ ಶುದ್ಧವಾಗಿ ಇರುತ್ತೆ, ಯಾರು ಪ್ರಜ್ಞಾವಂತ, ಯಾರು ಕ್ರಿಯಾವಂತ, ಅವನು ಮಾಡುವ ಕ್ರಿಯೆ ಬೇರೊಬ್ಬರಿಗೆ ಅನುಕೂಲವಾಗಿರುತ್ತೆ, ಯಾರಿಗೆ ಸಹನೆ ಇರುತ್ತೆ, ಯಾರು ಬೇರೊಬ್ಬರಿಗೆ ಹಿತನಾಗಿರ್ತಾನೆ ಅವನು ಕೊಡ್ರಿ. ವಿವಿಕ್ತಶೀಲಾಯ ವಿಧಿಪ್ರಿಯಾಯ ವಿವಾದಹೀನಾಯ ಬಹುಶ್ರುತಾಯ ದ್ವಿಜಾತಯೇ ಚೈವ ದಮಕ್ಷಮಾನ್ವಿತೆ ಶಕ್ತಾಯ ಚೈವಾತ್ಮ ಸಮಾಯ ದೇಹಿನಾಂ. ವಿವಿಕ್ತಶೀಲಾಯ, ಸ್ವಲ್ಪ ಏಕಾಂತವನ್ನು ಇಷ್ಟಪಡಬೇಕು ಅವನು. ಸ್ವಲ್ಪವೂ ಏಕಾಂತವನ್ನು ಯಾರು ಇಷ್ಟಪಡೋದಿಲ್ಲ ಅವನು ಕೊಡ್ಲಿಕ್ಕೆ ಹೋಗಬೇಡಿ. ಯಾಕೆ ಅಂದ್ರೆ ಸ್ವಲ್ಪವಾದರೂ ಏಕಾಂತವನ್ನು ಇಷ್ಟಪಡುವವನು ಅತ್ಯಂತ ಕೆಟ್ಟ ಕೆಲಸ ಮಾಡಿಲ್ಲ ಅಂತ ಅರ್ಥ. ಕೆಟ್ಟ ಕೆಲಸ ಮಾಡಿದವ ಏಕಾಂತದಲ್ಲಿ ಇರ್ಲಿಕ್ಕಾಗಲ್ಲ. ಯಾವಾಗಲೂ ಜನರ ಮಧ್ಯೆ ಇರಬೇಕು ಅಂತ ಬಯಸ್ತಾರೆ. ನೀವು ನೋಡಿ, ಬಹಳ ಕೊಲೆಗಡುಕರು ಮೊದಲಾದವರು ಏಕಾಂತದಲ್ಲಿ ಇರ್ಲಿಕ್ಕೆ ಬಯಸಲ್ಲ. ಯಾಕೆಂದ್ರೆ ಅವರನ್ನ ಕುರಿತಾದ ಪ್ರಶ್ನೆ ಅವರ ಮುಂದೆ ಧುತ್ ಅಂತ ಬಂದು ನಿಲ್ಲತ್ತೆ. ಏನೇನೋ ತಪ್ಪು ಮಾಡಿಬಿಟ್ಟಿರ್ತಾರಲ್ಲ, ಒಬ್ಬರೇ ಇರ್ಲಿಕ್ಕಾಗಲ್ಲ ಅವ್ರಿಗೆ. ಅದರಿಂದಾಗಿ ಒಬ್ಬನೇ ಯಾರು ಇರಬಲ್ಲನೋ ಅವನು ಕೊಡು. ಅವನು ಇರಬೇಕು ಅಂತಿಲ್ಲ, ಇದ್ರೆ ಏನು ತೊಂದರೆ ಆಗೋದಿಲ್ವೋ ಅವನಿಗೆ, ಅವನ ಪ್ರಶ್ನೆ ಅವನನ್ನೇ ಎಲ್ಲಿ ತಿಂದು ಹಾಕೋದಿಲ್ವೋ ಅವನು ಕೊಡು. ವಿವಿಕ್ತಶೀಲಾಯ ವಿಧಿಪ್ರಿಯಾಯ. ಇನ್ನು ಶಾಸ್ತ್ರದ ವಿಧಿಯನ್ನ ಯಾರು ಪ್ರೀತಿಸುತ್ತಾನೋ ಅವನಿಗೆ ಕೊಡು. ಈ ಶಾಸ್ತ್ರ ಏನು ವಿಧಿ ಇದೆ
ಅದು ನನ್ನ ಆತ್ಮೋದ್ಧಾರಕ್ಕೆ ಅಂತ ಯಾರು ತಿಳ್ಕೊಂಡಿರ್ತಾನೆ ಅವನಿಗೆ ಕೊಡು. ವಿವಾದಹೀನಾಯ, ವಿಪರೀತ ಕಾಂಟ್ರವರ್ಸಿ ಮಾಡ್ಕೊಳ್ಳೋದು, ಅದ್ರ ಮೂಲಕವೇ ನಾನು ಪ್ರಸಿದ್ಧಿಯಾಗಿರಬೇಕು ಅಂತ ಬಯಸೋದು ಒಂದು ಜನಾಂಗ ಇದೆ. ವಿವಾದಶೀಲಾಯ, ಬಹುಶ್ರುತಾಯ, ಅದರಿಂದಾಗಿ ವಿವಾದಹೀನನಿಗೆ ಕೊಡು. ಆಮೇಲೆ ಬಹುಶ್ರುತಾಯ, ಬಹಳ ಶ್ರವಣದ ಸಂಸ್ಕಾರ ಇರಬೇಕು ಅವನಿಗೆ. ದ್ವಿಜಾತಯೇ ಚೈವ ದಮಕ್ಷಯಾನ್ವಿತೆ, ದಮ ಹಾಗೂ ಕ್ಷಮ. ದಮ ಅಂದ್ರೆ ಇಂದ್ರಿಯ ನಿಗ್ರಹ, ಕ್ಷಮ ಅಂತಂದ್ರೆ ಹೊರಗಡೆಯ ಶತ್ರುಗಳನ್ನು ಕ್ಷಮಿಸಬಲ್ಲವ. ಶಕ್ತಾಯ, ಯಾರು ಮಾನಸಿಕವಾಗಿ ಸಮರ್ಥನಿರ್ತಾನೆ, ಮನಸ್ಸಿನ ದೌರ್ಬಲ್ಯಗಳನ್ನು ವಿಪರೀತ ಅನಿಸುವಂತೆ ತಗೊಳ್ತಾನೆ, ಅವನಲ್ಲ ಶಕ್ತ. ಆತ್ಮ ಸಮಾಯ ದೇಹಿನಾಂ, ಒಬ್ಬ ಎದುರುಗಡೆ ಇರುವ ಜೀವಿಗೆ ತೊಂದರೆ ಆಗತ್ತೆ, ಅದರಿಂದಾಗಿ ನನಗೆ ಏನು ಮಾಡಿದ್ರೆ ಇಷ್ಟ ಆಗೋದಿಲ್ವೋ ಅದನ್ನು ಬೇರೆಯವ್ರಿಗೆ ಮಾಡಬಾರದು ಅಂತ. ನನ್ನನ್ನು ಯಾರೋ ಒಬ್ಬ ದರೋಡೆ ಮಾಡಿದ್ರೆ ನನ್ಗೆ ಕಷ್ಟ ಆಗತ್ತೆ, ಇಷ್ಟ ಆಗಲ್ಲ, ಅದರಿಂದಾಗಿ ನಾನು ಬೇರೊಬ್ರಿಗೆ ದರೋಡೆ ಮಾಡಬಾರ್ದು. ಅಷ್ಟಾದ್ರೂ ಪ್ರಜ್ಞೆ ಇರುವವನಿಗೆ ಕೊಡಿ. ಏತೈರ್ಗುಣೈರ್ಹೀನ ತಮೇನ ದೇಯಂ ಏತತ್ಪರಂ ಬ್ರಹ್ಮನ ವಿಶುದ್ಧಮಾಹು ನ ಶ್ರೇಯತ ಯೋಕ್ಷತಿ ತಾದೃಚೇ ಕೃತಂ ಧರ್ಮ ಪ್ರವಕ್ತಾರಮ ಪಾತ್ರದಾನಾತ್. ಯಾವ ಗುಣವೂ ಇರದವನಿಗೆ ವೇದದ ರಹಸ್ಯವನ್ನು ಉಪದೇಶ ಮಾಡಿದರೆ ಅಪಾತ್ರದಾನ ಮಾಡಿದ ಪಾಪ ಉಂಟಾಗತ್ತೆ. ಅಪಾತ್ರದಾನ ಅನ್ನೋದು ಪಾತ್ರರಿಗೆ ಕೊಡದೇ ಇರೋದಕ್ಕಿಂತ ಹೆಚ್ಚಿನ ಪಾಪ ಯಾವುದು ಅಂದ್ರೆ ಅಪಾತ್ರರಿಗೆ ಕೊಡೋದು. ಪೃಥ್ವೀಮಿಮಾಂ ಯದ್ಯಪಿ ರತ್ನಪೂರ್ಣಾಂ ದದ್ಯಾನ್ನದೇಯಂ ಚಿದಮೌರತಾಯ ಜಿತೇಂದ್ರಿಯಾಯೈತದ ಸಂಚಯಂತೆ ಭವೇತ್ ಪ್ರದೇಯಂ ಪರಮಂ ನರೇಂದ್ರ. ಇಡೀ ಭೂಮಿ ಕೊಟ್ಟುಬಿಡು, ರತ್ನಗಳಿಂದ ತುಂಬಿರುವ, ಧಾನ್ಯಗಳಿಂದ ತುಂಬಿರುವ ಭೂಮಿಯನ್ನು ಬೇಕಾದ್ರೆ ಕೊಟ್ಬಿಡು, ಶಾಸ್ತ್ರದ ರಹಸ್ಯವನ್ನ ಅನ್ಯಾಯಕೋರರಿಗೆ, ಬಂಡುಕೋರರಿಗೆ ಕೊಡಬೇಡ, ಜಿತೇಂದ್ರಿಯನಿಗೆ ಕೊಡು. ಕರಾಲ ಮಾತೆ ಭಯಮಸ್ತಿ ಕಿಂಚಿತ್ ಏತಚ್ಛೃತಂ ಬ್ರಹ್ಮ ಪರಂ ತ್ವಯಾದ್ಯ. ನಿನಗೆ ಆ ಭಯ ಇಲ್ಲ, ಇನ್ನು ಅಜ್ಞಾನದ ಭಯ ಇಲ್ಲ. ನಾನು ಹೇಳ್ತಾ ಇದ್ದೀನಲ್ಲ, ನಿನಗೆ ಸದ್ಗುಣಗಳಿದೆ, ಇದು ಒಲಿಯುತ್ತೆ. ಅಗಾಧ ಜನ್ಮ ಮರಣಂ ಚರಾಜನ್ ನಿರಾಮಯಂ ವೀತ ಭಯಂ ಚಿವಂಚ ಸಮೀಕ್ಷ ಮೋಹಂ ತ್ಯಜ ಚಾದ್ಯ ಸರ್ವಂ ಜ್ಞಾನಸ್ಯ ತತ್ವಾರ್ಥಮಿಮಂ ವಿದಿತ್ವಾ. ಇನ್ನು ಜನ್ಮ ಮರಣಗಳನ್ನು ದಾಟಬಲ್ಲ ಅಸ್ತ್ರವನ್ನು ನಿನಗೆ ಕೊಟ್ಟಿದ್ದೇನೆ. ಇದನ್ನ ಮೊದಲು ಹೇಳಿದ್ದು ಬ್ರಹ್ಮದೇವರು. ಅವಾಪ್ತಮೇ ತದ್ಧಿ ಪುರಾತನಾತನಾತ್ ಹಿರಣ್ಯಗರ್ಭಾತ್ ಬ್ರುವತೋ ನರಾಧಿಪ ಪ್ರಸಾದ್ಯ ಯತ್ನೇನ ತಮುಗ್ರತೇಜತಂ ಸನಾತನಂ ಬ್ರಹ್ಮ ಯಥಾದ್ಯ ವೈತ್ವಯ. ಮಗ ಅಂತ ಹೇಳಿ ನನಗೆ ಸುಲಭವಾಗಿ ಸಿಗಲಿಲ್ಲ, ಇದು ನಾನು ಸೇವೆ ಮಾಡಿಯೇ ತಗೊಂಡದ್ದು. ಗುರು ಶುಶ್ರೂಷೆಯಿಂದಲೇ ಈ ಪ್ರಯೋಜನ ನನಗೆ ಸಿಕ್ಕಿದ್ದು. ಗುರುಗಳಿಗೆ ಸೇವೆ ಮಾಡಿ ತಗೊಳ್ಬೇಕು ಅಂತ. ಇದನ್ನ ಯಾಕೆ ಗುರುಗಳಿಗೆ ಯಾಕೆ ಸೇವೆ ಮಾಡಬೇಕು ಅಂದ್ರೆ, ಅಲ್ಲಿ ಗುರುಗಳಿಗೆ ಏನೋ ಫೇವರ್ ಆಗಿ ಅಂತಲ್ಲ. ಆ ಸೇವೆ ಮಾಡುವಾಗ ವಿನಯ, ಬೇರೊಬ್ಬರ ಗುಣಗಳನ್ನು ತಾಳ್ಮೆಯಿಂದ ನೋಡೋದು, ಸಹನೆ ಮೊದಲಾದ ಗುಣಗಳು ಸಿದ್ಧಿಸುತ್ತವೆ. ಗುರುಗಳ ಸೇವೆ ಮಾಡ್ತಾ ಇದ್ರೆ ಇದೆಲ್ಲ ಸಿದ್ಧಿ ಆಗತ್ತೆ. ಕಷ್ಟ ಸಹಿಷ್ಣುತ್ವ, ಕಷ್ಟವನ್ನು ಸಹಿಸುವ ಬುದ್ಧಿ, ಇವುಗಳೆಲ್ಲ ಸಿದ್ಧಿಯಾಗತ್ತೆ. ಗುರುಗಳು ಸೇವೆ ಮಾಡದೇ ಇದ್ರೆ ಕ್ರಮೇಣ ಪುಸ್ತಕದಲ್ಲಿ ಇದ್ದದನ್ನ ಹೇಳಿದ್ರು ಅವರೇನು ಗ್ರೇಟು ಅನ್ಸತ್ತೆ. ಅಲ್ಲ, ಇವ್ರು ಹೇಳೋದು ಅಷ್ಟೇ ಇರತ್ತೆ, ಅದು ಬೇರೆ. ಪುಸ್ತಕದಿಂದ ಆಚೆಗಿನ ಸತ್ಯವನ್ನು ಹುಡುಕುವ ಒಂದು ಪರಿಪಾಠವನ್ನು ಕೊಡಲೇ ಇಲ್ಲ. ಗುರು ಅಂತಂದ್ರೆ ಅಷ್ಟು ದೊಡ್ಡ ಸ್ಥಾನ ಇಲ್ವೇ ಇಲ್ಲ, ಅವರು ಗೈಡ್ ಮಾತ್ರ.
ಮಾಸ್ಟರ್ ಅಂತ ಹೇಳಿದ್ರೆ ಗುರು ಅನ್ನುವ ಶಬ್ದದ ಗಾಂಭೀರ್ಯದಷ್ಟು ಮಾಸ್ಟರ್ ಅನ್ನೋ ಶಬ್ದ ಇದೆಯಾ? ಲೆಕ್ಚರರ್, ಪ್ರೊಫೆಸರ್ ಅನ್ನೋದು ಗುರುತ್ವವನ್ನ ಕುರಿತು ಏನು ಆಳ ಇದೆಯೋ, ಅರ್ಥದ ಆಳ ಇದೆಯೋ ಅಷ್ಟು ಆಳ ಇದೆಯಾ ಅಲ್ಲಿ? ಇಲ್ಲಿಯೂ ಅದೇ ಅರ್ಥ. ಗೃಣಾತಿ, ಹೇಳುವವ ಅಂತಾನೆ ಅರ್ಥ. ಗೃಹ ನಿಗರಣೆ ಅಂತ ಧಾತು. ಗುರು ಅಂದ್ರೆ ಗೃಹ ನಿಗರಣೆ, ಹೇಳುವವ, ರಹಸ್ಯವನ್ನು ಗುಟ್ಟನ್ನು ಹೇಳುವವ ಅಂತ ಗುರು ಅಂದ್ರೆ. ಆದ್ರೆ ಆ ಗುರು ಅನ್ನೋ ಶಬ್ದಕ್ಕೆ ಏನು ಆಳ ಇದೆ, ಆ ಆಳ ಮಾಸ್ಟರ್ ಅನ್ನೋದಕ್ಕಿಲ್ಲ. ಅದರಿಂದಾಗಿ ಯಾರಿಗೆ ಹೇಳಬೇಕು? ಅವ್ರಿಗೆ ಹೇಳಬೇಕು. ನೀನು ಹೇಗೆ ಕಲಿತೆ? ನಾನು ಬ್ರಹ್ಮದೇವರಿಗೆ ಸೇವೆ ಮಾಡಿಯೇ ಇದನ್ನು ಪಡೆದೆ, ಅದಕ್ಕೆ ನಾನು ನಿನಗೆ ಹೇಳ್ತಾ ಇರೋದು, ಇದನ್ನ ಅಯೋಗ್ಯರಿಗೆ ಕೊಡಬೇಡ ಅಂತ. ಇದು ವಸಿಷ್ಠರ ಮಾತು. ಪೃಷ್ಟೋ ಯಥಾದ್ಯಾಸ್ಮಿ ತ್ವಯಾ ನರೇಂದ್ರ ತಥಾ ಮಯೇದಂತೈ ಚೋಕ್ತಮದ್ಯ ಯಥಾವಾಪ್ತಂ ಬ್ರಹ್ಮಣೋ ಮೇ ನರೇಂದ್ರ ಮಹಾಜ್ಞಾನಂ ಮೋಕ್ಷವಿದಾಂ ನರೇಂದ್ರ. ನಾನು ನಮ್ಮ ಗುರುಗಳಾದ ಬ್ರಹ್ಮದೇವರಿಂದ ಏನು ಕಲಿತಿದ್ದೇನೆ ಅದನ್ನು ನಿನಗೆ ಹೇಳಿದ್ದೇನೆ. ಇದು ನನ್ನದೂ ಅಲ್ಲ. ಏನೋ ವಸಿಷ್ಠರು ಆವಿಷ್ಕಾರ ಮಾಡಿದ್ದನ್ನ ನನಗೆ ಹೇಳಿದ್ರು ಅಂತ ಅನ್ಕೊಳ್ಬೇಡ. ಬ್ರಹ್ಮದೇವರು ನಮ್ಮಪ್ಪ ನನಗೇನು ಹೇಳಿದ್ರು ಅದನ್ನು ನಾನು ನಿನಗೆ ಕೊಟ್ಟಿದ್ದೀನಿ. ಏತದುಕ್ತಂ ಪರಂ ಬ್ರಹ್ಮ ಯಸ್ಮಾನ್ ನಾವರ್ತತೆ ಪುನಃ. ಈ ರೀತಿಯಾಗಿ ಸಾಂಖ್ಯದ ಬಗ್ಗೆ ಹೇಳಿದ್ದು. ಇದನ್ನ ಚೆನ್ನಾಗಿ ತಿಳಿದವ ಮತ್ತೆ ಮರಳಿ ಬರುವುದಿಲ್ಲ. ಈ ಜ್ಞಾನ ಏನಿದೆ ಇದು ಮೋಕ್ಷಕರ. ಇದನ್ನ ಹೇಳಿದ್ದೇನೆ. ಇದನ್ನ ಹೇಳಿದ್ಯಾರು? ಮೊದಲು ಹೇಳಿದ್ದು ಬ್ರಹ್ಮದೇವರು. ಯಾರಿಗೆ ಹೇಳಿದ್ದು? ವಸಿಷ್ಠರಿಗೆ. ವಸಿಷ್ಠರಿಂದ ನಾರದರಿಗೆ ಬಂತು. ವಸಿಷ್ಠಾದ್ ಋಷಿಶಾರ್ದೂಲಾತ್ ನಾರದೋ ವಾಪ್ತವಾನಿದಂ ನಾರದಾದ್ವಿದಿತಂ ಮಹ್ಯಂ ಏತದ್ ಬ್ರಹ್ಮ ಸನಾತನಂ. ಭೀಷ್ಮಾಚಾರ್ಯರು ಹೇಳ್ತಾ ಇದ್ದಾರೆ, ನಾರದರಿಂದ ನಾನು ಪಡೆದೆ, ನನ್ನಿಂದ ನೀನು ಪಡಿತಾ ಇದ್ದಿ. ಪರಂಪರೆ. ಮಾಶುಚ ಕೌರವೇಂದ್ರತ್ವಂ ಶ್ರುತ್ವೈ ತತ್ಪರಮಂ ಪದಂ. ಅದರಿಂದಾಗಿ ದುಃಖ ಬೇಡ ಕಣಪ್ಪ. ಕ್ಷರಾಕ್ಷರಗಳನ್ನ ತಿಳಿದರೆ ಭಯವಿಲ್ಲ, ತಿಳಿಯದಿದ್ದರೆ ಭಯ ಉಂಟು. ಯಾರು ತಿಳಿಯುವುದಿಲ್ಲ ಅವನಿಗೆ ಉಪದ್ರವ ಆಗ್ತಾನೇ ಇರುತ್ತೆ. ಸಾವಿರಾರು ಜನ್ಮಗಳಲ್ಲಿ ತೊಳೆಯುತ್ತಾನೆ, ಸಾವಿರಾರು ಜನ್ಮಗಳನ್ನು ತಳೆಯುತ್ತಾನೆ, ಅಲ್ಲಿ ಒದ್ದಾಡ್ತಾನೆ. ಅದರಿಂದ ಅಜ್ಞಾನ ಸಾಗರದಿಂದ ಮೇಲ್ಗಡೆ ಬರಲಿಕ್ಕೆ ಇದೊಂದು ಧ್ರುವ ನಕ್ಷತ್ರ ಇದ್ದ ಹಾಗೆ ಇದು ಕೊಟ್ಟಿರೋದು. ಅಜ್ಞಾನತಾಗರೋ ಘೋರೋ ಶವ್ಯಕ್ತೋ ಗಾಧ ಉಚ್ಯತೆ. ಇದು ಅಘೋರವಾದ ಅಜ್ಞಾನತಾಗರ. ಅಜ್ಞಾನತಾಗರದಿಂದ ಬರಬೇಕು ಅಂತಂದ್ರೆ ಒಂದು ಗಟ್ಟಿಯಾದ ದೋಣಿಯನ್ನು ಆಶ್ರಯಿಸಬೇಕು. ಅದೇ ಈ ಜ್ಞಾನ. ನೀನು ಇದನ್ನ ತಿಳಿದು ರಜೋಗುಣದಿಂದಲೂ ತಮೋಗುಣದಿಂದಲೂ ಪಾರಾಗು. ತಸ್ಮಾತ್ವಂ ವಿರಜಾಶ್ಚೈವ ವಿತಮಸ್ಕಶ್ಚ ಪಾರ್ಥಿವ ಅಂತ 291ನೇ ಅಧ್ಯಾಯ ಇಲ್ಲಿಗೆ ಮುಗಿದಿದೆ. 292ನೇಯದ್ದೇನಿದೆ ಇದು ಗೊತ್ತಿಲ್ಲ. ನಾಳೆ ಮತ್ತೆ ನಾಡಿದ್ದು ಆಗತ್ತೋ, ನಾಡಿದ್ದಂತೂ ಆಗಲ್ಲ, ನಾಳೆ ಆಗತ್ತೋ ಇಲ್ವೋ ಗೊತ್ತಿಲ್ಲ. ಆದರೆ ನಿಮಗೆ ಇದರಿಂದ ಗೊತ್ತಾಗುತ್ತೆ. ಏನು ಅಲರ್ಟ್, ಫೇಸ್ಬುಕ್ ಅಲರ್ಟ್ ಬರ್ತದೆ. ಇಲ್ಲ ಅಂದರೆ ಇಲ್ಲಿ ಎದುರುಗಡೆ ಯಾರು ನೀವು ಬರ್ತೀರಾ ಅವ್ರಿಗೆ ಫೋನ್ ಮಾಡ್ತೇನೆ. ಇದ್ರೆ ಫೋನ್ ಮಾಡ್ತೇನೆ, ಇಲ್ಲ ಅಂದ್ರೆ ಇಲ್ಲ. ಇಲ್ಲ ಅಂದರೆ ಫೇಸ್ಬುಕ್ ಅಲರ್ಟ್ ಇರುತ್ತೆ, ಬರಬಹುದು. ನಾಳೆ ಏನೋ ಗೊತ್ತಿಲ್ಲ, ಅದು ಮಾಡಲಿಕ್ಕಾದ್ರೆ ಒಳ್ಳೆಯದು. ದೇವರು ಮಾಡಿಸ್ಬೇಕು. ಕೃಷ್ಣಾರ್ಪಣಮಸ್ತು.